Thank you, DJ. Welcome to this Super Sunday, Dr. Raj Cup Season 8. In the first match, SVC Kings versus Leo Life Saviors. Ready, let's go. Straight away. ಲೆಗ್ ಬೈಸ್ ಬಿದ್ದಿರೋ ರೀತಿ ಕಾಣ್ತಾ ಇದೆ ಇಲ್ಲಿ. ಸಿಗ್ನಲ್ ಕೂಡ ಬರ್ತಾ ಇದೆ. ಆಫ್ ದ ಮಾರ್ಕ್ ಟೀಮ್ ಇಂದ ಇಲ್ಲಿ ಸ್ಟ್ರೈಕ್ ಅಲ್ಲಿ ಇದ್ದಂಥವ್ರು ಚೇತನ್ ಸೂರ್ಯ, ನಾನ್ ಸ್ಟ್ರೈಕರ್ ಹರ್ಷ. ಮೊದಲು ಅವ್ರನ್ನ ಬೋಲ್ ಮಾಡೋದಕ್ಕೆ ಬಂದಿತ್ತು ಪ್ರತಾಪ್. 1 ರನ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಇನ್ನಿಂಗ್ಸ್ ಕೂಡ ಆರಂಭ ಆಗಿದೆ. ಒಳ್ಳೆ ಡೆಲಿವರಿ. ಕ್ಯಾಪ್ಟನ್ ಪ್ರತಾಪ್ ನಾರಾಯಣ್ ಸ್ಟ್ರೇಟ್ ಅವೇ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದ್ರು ಈ ಒಂದು ಇನ್ನಿಂಗ್ಸ್ನಲ್ಲಿ. ಗೊತ್ತಿದೆ ಇಂಪಾರ್ಟೆಂಟ್ ಗೇಮು. ಪ್ಲೇಸ್ಮೆಂಟ್ಸ್ ಕೂಡ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಹೊಸ ಟೀಮ್ಗೆ. ಬ್ಯಾಕ್ ಫುಟ್ ಪಂಚ್ ಮಾಡೋದಕ್ಕೆ ಹೋಗಿರೋ ಪ್ರೊಟೆಕ್ಷನ್ ಇಟ್ಕೊಂಡಿದ್ದಾರೆ. ಪವರ್ ಪ್ಲೇ ಇರೋ ಕಾರಣ ಕೇವಲ ಇಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ. ಒಂದು ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಆದರೆ ಮತ್ತೊಂದು ಲಾಂಗ್ ಆಫ್ ಅಲ್ಲಿ ಕಾಯ್ತಾ ಇರ್ತಾರೆ. ಮತ್ತೊಂದು ಬಿದ್ದು ಒಳಗಡೆ ಬರ್ತಾ ಇದ್ರು. ಚೆನ್ನಾಗಿ ರೀಡ್ ಮಾಡ್ತಾ ಇದ್ದಾರೆ ಅಲ್ಲಿ. ಬಿಗ್ ಶಾಟ್ಸ್ ಹೊಡೆಯೋ ಯೋಚನೆಯಿಂದ ಅಲ್ಲ. ಈ ಬಾರಿ ಬಿಗ್ ಶಾಟ್ ಹೊಡೆಯೋ ಯೋಚನೆಯಲ್ಲಿತ್ತು, ಆದ್ರೂ ಕೂಡ ನೇರ ಕರಣತನೇ ಬಂದಿದೆ ಅಲ್ಲಿ. ವಾವ್, ಸಾಕತ್ತು ಫಾಸ್ಟ್ ಆಗಿ ಬ್ಯಾಟ್ ಬೀಸಿದ್ದಾರೆ. ಪರ್ಫೆಕ್ಟ್ ಪ್ಲೇಸ್ಮೆಂಟ್ ಇದು. ಗೊತ್ತಿದೆ ಕ್ಯಾಪ್ಟನ್ ಪ್ರತಾಪ್ ಅವ್ರಿಗೆ ಹರ್ಷ ಅವರು ಯಾವ ರೀತಿ ಬ್ಯಾಟಿಂಗ್ ಆಡ್ತಿದ್ದಾರೆ ಅಂತ ಹೇಳಿ. ಒಳ್ಳೆಯವರಾಗಿದೆ ಇಲ್ಲಿ SVC ಕಿಂಗ್ಸ್ಗೆ. ಖಂಡಿತವಾಗ್ಲೂ ಜಸ್ಟ್ 4 ರನ್ ಬಂದಿದೆ. ಗುಡ್ ಸ್ಟಾರ್ಟ್ ಇದು, ಡಿಸೆಂಟ್ ಸ್ಟಾರ್ಟ್. ಕ್ಯಾಪ್ಟನ್ ಆ ಒಂದು ಜವಾಬ್ದಾರಿನ ತಗೊಂಡಿದ್ದಾರೆ. ಆರಂಭದಿಂದನೇ ಈ ಒಂದು ಸ್ಟ್ರಾಂಗೆಸ್ಟ್ ಟೀಮ್ ಸಕಟ್ ಹಾಕಿ ಫೈಟಿಂಗ್ ಟೋಟಲ್ ಮಾಡೋದಕ್ಕೆ ಬಿಡಬಾರ್ದು ಅನ್ನೊಂದು ಯೋಚನೆದೆಲ್ಲ ಬಂದಂತಹ ಕ್ಯಾಪ್ಟನ್ನು. ಸೊ 2ನೇ ಓವರ್ಗೆ ಬರ್ತಾ ಇರೋದಲ್ಲಿ ಕನ್ನಡ ಚಿತ್ರರಂಗದ ಹಾಸ್ಯ ನಟರಾದಂತಹ ಮಂಜು ಪಾವಗಡ. ಫೀಲ್ಡ್ ಕೂಡ ಸೇಮ್ ಪ್ಲೇಸ್ಮೆಂಟ್ಸ್ ಎಲ್ಲ ಇರುತ್ತೆ. ಯಾವುದೇ ರೀತಿಯಾದಂಥ ಒಂದು ಬದಲಾವಣೆ ಇಲ್ಲ ಫೀಲ್ಡ್ ಪ್ಲೇಸ್ಮೆಂಟ್ನಲ್ಲೂ ಕೂಡ. ಸ್ಟ್ರೈಕಲ್ಲಿ ಹರ್ಷ. ಸ್ಕೋರನ್ನು ತಗೊಳ್ಳಿ, ಬ್ಯಾಂಗ್ ಆನ್ ಸ್ಟಾರ್ಟ್ ಆಯ್ತು. ಸೂಪರ್ ಸೆಂಡನ ಸೂಪರ್ ಸಿಕ್ಸರ್ ಇಂದ ಶುರು ಮಾಡ್ತಾ ಇದ್ದಾರೆ ಇಲ್ಲಿ ಹರ್ಷ CM ಗೌಡ್ರು. ಸಖತ್ ಸ್ಟಾರ್ಟ್ ಇದು ಹರ್ಷ CM ಕಡೆಯಿಂದ. ಫಸ್ಟ್ ಬಾಲ್ ಓವರ್ ಫುಲ್ ಟಾಸು ಪರ್ಫೆಕ್ಟ್ ಮಿಡ್ಲ್ ಮಾಡಿ ಡೀಪ್ ಸ್ಕ್ವೇರ್ ಲೆಗ್ ಕಡೆಗೆ ಹೊಡೆದಿದ್ದಾರೆ. ಬಂದಿದೆ ಒಂದು ಮ್ಯಾಕ್ಸಿಮಮ್. ಡಿಸೆಂಟ್ ಸ್ಟಾರ್ಟ್ ಕಂಡಂತಹ ಲಿಯೋಸ್ ಲೈಫ್ ಸೇವಿಯರ್ಸು ಮೇ ಬಿ ಈ ಒಂದು ಸೆಕೆಂಡ್ ಓವರ್ನಲ್ಲೇ ಪವರ್ ಪ್ಲೇನ ಟಾರ್ಗೆಟ್ ಮಾಡೋ ರೀತಿ ಕಾಣ್ತಾ ಇದ್ದಾವೆ.
ಬಟ್ ಕಮ್ ಬ್ಯಾಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆದವರು ಮಂಜು ಪಾವಗಡ ಖಂಡಿತವಾಗ್ಲೂ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋ ಒಂದು ಯೋಚನೆ ಕೂಡ ಇದ್ದೇ ಇರುತ್ತೆ ತಂಡದವ್ರಿಗೂ. ಇದು ಪರ್ಫೆಕ್ಟ್ ಯಾರ್ಕರ್, ಬಿಗ್ ಅಪೀಲ್ ಮಾಡಿದ್ರು. ಸಖತ್ ಕಮ್ ಬ್ಯಾಕ್ ಇದು ಮಂಜು ಪಾವಗಡದಿಂದ. ಜಸ್ಟ್ ಮಿಸ್ ಅಂತ ಹೇಳ್ತಾ ಇದಾರೆ ಅಲ್ಲಿ. ಶಾಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ರು ಹರ್ಷ CM ಅವರು. ಬಟ್ ಅಲ್ಲಿ ಯಾರ್ಕರ್ ಹಾಕಿದ್ರೋದು ಮಂಜು ಪಾವಗಡ. ಆಡೋದಕ್ಕೆ ತುಂಬಾ ಡಿಫಿಕಲ್ಟ್ ಆ ಒಂದು ಯಾರ್ಕರ್ ಬಾಲ್. ಈ ಬಾರಿ ಬ್ಯಾಕ್ ಫುಟ್ನಲ್ಲಿ ಕಟ್ ಶಾಟ್ನ ಪ್ರಯತ್ನ ಅಲ್ಲಿ. ಜಸ್ಟ್ 1 ರನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸಖತ್ ಸೂಪರ್ ಡೆಲಿವರಿ ಮಾಡ್ತಾ ಇರೋದು ಮಂಜು ಪಾವಗಡ. ವೇರಿಯೇಷನ್ ಮಾಡ್ತಾ ಇದ್ದಾರೆ. ಟೈಮ್ ತಗೊಂಡು ಯಾವ ರೀತಿ ಆ ಒಂದು ಸ್ವಿಂಗ್ನ ಯೂಸ್ ಮಾಡಬೇಕು, ಸೀಮ್ ಪೇಸ್ ಡೆಲಿವರಿ ಮಾಡ್ತಾ ಇರೋದು. ವಾವ್, ಬ್ಯೂಟಿಫುಲ್ ಡೆಲಿವರಿ ಇದು. ಕಮ್ ಬ್ಯಾಕ್ ಎಕ್ಸ್ಪರ್ಟ್ ಅಂತ ಹೇಳಿದಿದೆ ಕಾರಣಕ್ಕೇನೆ. ಫಸ್ಟ್ ಬಾಲ್ ಮೇ ಬಿ ಅದೊಂದು ಮಿಸ್ ಆಗಿರ್ಬೋದು, ಬಟ್ ಸತತವಾಗಿ 3 ಒಳ್ಳೆ ಡೆಲಿವರಿ ಮಾಡಿರೋದು ಅದು. ಕಮ್ ಬ್ಯಾಕ್ ಮಾಡ್ತಾ ಇದ್ರಲ್ಲಿ ಮಂಜು ಪಾವಗಡ. ಈ ಬಾರಿ ಕ್ಯಾಚ್ ಆಗೋ ಚಾನ್ಸ್ ಇದೆ ಅಲ್ಲಿ. ಸ್ಟ್ರೈಟ್ ಆನ್ ದ ಗ್ರೌಂಡ್ ಬರ್ತಾ ಇದೆ, ಇನ್ನೊಂದು ಬೌಂಡ್ರಿ. ಡಾಟ್ ಆಗಿದ್ರು ಕೂಡ ಈ ಬಾರಿ ಮತ್ತೆ ಹರ್ಷ CM ಗೌಡ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಒಳ್ಳೆ ರಿಲೀಫ್ ಶಾಟ್ ಇದು ಹರ್ಷ ಅವ್ರ ಕಡೆಯಿಂದ ಕೂಡ. ಈ ಬಾರಿ ಸ್ವಲ್ಪ ವಿಡಿತ್ ಕೊಟ್ರು. ಪ್ರೊಟೆಕ್ಷನ್ ಇದೆ. 1 ರನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಓವರ್ ಕೂಡ ಫಿನಿಶ್ ಆಗಿದೆ. ಸ್ವಲ್ಪ ಅಡ್ವಾಂಟೇಜ್ ಆಗಿರೋದು ಲಿಯೋಸ್ ಲೈಫ್ ಸೇವರ್ ಟೀಮ್ಗೆ. ಫಸ್ಟ್ ಓವರ್ನಲ್ಲಿ ಜಸ್ಟ್ 4 ರನ್ನ ತಗೊಂಡಿದ್ರು, ಬಟ್ ಈ ಓವರ್ನಲ್ಲಿ ಆಲ್ಮೋಸ್ಟ್ 12 ರನ್ನ ತಗೊಂಡಿದ್ದಾರೆ. ಸ್ಕೋರ್ ಆಗಿದೆ 75 ನೋ ಲಾಸ್ ಆಫ್ಟರ್ 2 overs. 2 ಓವರ್ನ ಬಳಿಕ ಲಿಯೋಸ್ ಲೈಫ್ ಸೇವರ್ನ ಸ್ಕೋರ್ ಆಗಿದೆ 17. ಚೆನ್ನಾಗಿ ಬರ್ತಾ ಇದೆ ಆ ಒಂದು ಪೇಸ್ ಡೆಲಿವರೀಸ್ ಆಗಿರ್ಬೋದು, ಸೀಮ್ ಯೂಸ್ ಮಾಡಿಕೊಂಡು ಮಾಡ್ತಿರೋಂಥ ಒಂದು ಬೋಲ್ ಕೂಡ ತುಂಬಾ ಅದ್ಭುತವಾಗಿ ಬರ್ತಾ ಇದೆ. ಸೆಟ್ಲ್ ಆಗೋದಕ್ಕೂ ಕೂಡ ಟೈಮ್ನ ತಗೊತಾ ಇದ್ದಾರೆ ಚೇತನ್ ಸೂರ್ಯ ಹಾಗೆ ಹರ್ಷನ್ CM ಗೌಡ. ಬೇಕಾಗಿದೆ ಈ ರೀತಿಯಾದಂಥ ಒಂದು ಇಂಪಾರ್ಟೆಂಟ್ ಪಾರ್ಟ್ನರ್ಶಿಪ್ಪು. ಈ ಒಂದು ಸೂಪರ್ ಸಂಡೆಯ ಫಸ್ಟ್ ಮ್ಯಾಚ್ ಲಿಯೋಸ್ ಲೈಫ್ ಸೇವಿಯರ್ಸ್ ವರ್ಸಸ್ SVC ಕಿಂಗ್ಸ್. ಮತ್ತೆ ಇಲ್ಲಿ ಈ ಪವರ್ ಪ್ಲೇನ ಕೊನೆ ಓವರ್ನಾಗೆ ಚಾಲ್ತಿಯಲ್ಲಿ ಬರ್ತಾ ಇರೋದು ಕ್ಯಾಪ್ಟನ್ ಪ್ರತಾಪ್ ನಾರಾಯಣ್. ರನ್ಸ್ ಸ್ವಲ್ಪ ಲೀಕ್ ಆಗಿರೋ ಕಾರಣ ಕಂಟ್ರೋಲ್ ಮಾಡೋದಕ್ಕೆ ಬಂದಿರ್ತಾರೆ ಇಲ್ಲಿ ಪ್ರತಾಪ್ ನಾರಾಯಣ್. ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಆಗಲೇಬೇಕಾಗಿದೆ ಇಲ್ಲಿ. ವಾವ್, ಇದು ಬಂತು ಬ್ರೇಕ್ ಥ್ರೂ. ಇದಕ್ಕೆ ಹೇಳ್ತಾ ಇತ್ತು ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತ. ಸಖತ್ ಸ್ಟಾರ್ಟ್ ಮಾಡಿದ್ರಲ್ಲಿ ಪ್ರತಾಪ್ ನಾರಾಯಣ್. ಫಸ್ಟ್ ಬ್ರೇಕ್ ಥ್ರೂನ ತಂದು ಕೊಡ್ತಿದ್ರು. ಆ ಒಂದು ಪಾರ್ಟ್ನರ್ಶಿಪ್ ಕೂಡ ಬ್ರೇಕ್ ಆಯಿತು ಇಲ್ಲಿ. ಪ್ರೀವಿಯಸ್ ಓವರ್ನಲ್ಲಿ ಒಳ್ಳೆ ಫಾರ್ಮಲ್ಲೇ ಕಾಣಿಸ್ಕೊಂಡಿದ್ದಂಥ ಹರ್ಷ CM ಗೌಡ ಒಂದು ಮ್ಯಾಕ್ಸಿಮಮ್ ಒಂದು ಬೌಂಡ್ರಿನ ಹೊಡೆದಿದ್ರು. ಬಟ್ ಈ ಓವರ್ನ ಫಸ್ಟ್ ಬಾಲ್ನಲ್ಲೇ ಔಟ್ ಆಗ್ತಾ ಇದ್ದಾರೆ. ಅದು ಕೂಡ ಕ್ಯಾಪ್ಟನ್ನ ಪೇಸ್ ಮಾಡಲೇಬೇಕಾಗಿತ್ತು ಅಲ್ಲಿ. ಉತ್ತಮ ಆರಂಭ ಪಡ್ಕೊಂಡಂತಹ ಲಿಯೋಸ್ ಲೈಫ್ ಸೇವರ್ಸ್ಗೆ ಒಂದು ಆಘಾತ ಅಂತಲೇ ಹೇಳಬೇಕು ಈ ಹಂತದಲ್ಲಿ. ಪವರ್ ಪ್ಲೇನಲ್ಲಿ ವಿಕೆಟ್ನ ಕಳ್ಕೊಂಡ್ರೆ ಸ್ವಲ್ಪ ಸಂಕಷ್ಟಕ್ಕೆ ಸಿಲುಕ್ತಾರೆ. ವಿಕೆಟ್ನ ಕಾಪಾಡಿಕೊಂಡು ಎಷ್ಟು ರನ್ಸ್ ಬರುತ್ತೋ ಅಷ್ಟು ಕೂಡ ಪಡ್ಕೊಂಡ್ರೆ ತುಂಬಾ ಅಡ್ವಾಂಟೇಜ್ ಆಗೋದು ಲಿಯೋಸ್ ಲೈಫ್ ಸೇವಿಯರ್ಸ್ಗೆ. ಹೊಸ ಬ್ಯಾಟರ್
ಹೊಸ ಬ್ಯಾಟರ್ ಶಿವರಾಜ್ KR ಪೇಟೆ. ಇಲ್ಲಿ ನೋಡ್ಬೋದು ಮತ್ತೆ ಇಲ್ಲಿ ಬ್ಯಾಟಲ್ ಬಿಟ್ವೀನ್ ದ ಬೋತ್ ಕ್ಯಾಪ್ಟನ್ಸ್. ಕ್ಯಾಪ್ಟನ್ ವರ್ಸಸ್ ಕ್ಯಾಪ್ಟನ್ ಬ್ಯಾಟಲ್ ಆಗ್ತದೆ ಇಲ್ಲಿ. ಮತ್ತೊಂದು ಒಳ್ಳೆ ಡೆಲಿವರಿ ಇದು. ಗೊತ್ತಿದೆ ಫುಟ್ ವರ್ಕ್ ಸ್ವಲ್ಪ ಬ್ಯಾಕ್ ಫುಟ್ನಲ್ಲಿ ಹೋಗಿತ್ತು. ಈ ಬಾರಿ ಸ್ವಲ್ಪ ವಿಡ್ತ್ ಕೊಟ್ಟರು, ಪ್ರೊಟೆಕ್ಷನ್ ಇಟ್ಕೊಂಡಿದ್ರು ಕವರ್ಸ್ನಲ್ಲಿ ಕರಣ್ ಆರ್ಯ. ಒನ್ ಆಫ್ ದ ಬೆಸ್ಟ್ ಫೀಲ್ಡರ್ಸ್ ಇವರು. ಡೇಂಜರಸ್ ಪ್ಲೇಯರ್ ಅಂತಲೇ ಹೇಳ್ಬೇಕು. ಮತ್ತೊಮ್ಮೆ ವಿಡ್ತ್ ಕೊಟ್ಟರು, ಬ್ಯಾಕ್ ಟು ಬ್ಯಾಕ್ ಡಾಟೆಡ್ ಡೆಲಿವರಿ, ಹ್ಯಾಟ್ರಿಕ್ ಆಫ್ ಡಾಟ್ಸು. ಸೂಪರ್ ಆಗಿ ಬೌಲ್ ಮಾಡ್ತಾ ಇರೋದು ಪ್ರತಾಪ್ ನಾರಾಯಣ್. ಶಾರ್ಟ್ ಪಿಚ್ ಡೆಲಿವರಿ ಆಗಿತ್ತು, ಮತ್ತೊಂದು ಡಾಟೆಡ್. ರನ್ ಬೇಡ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ, ರಿಸ್ಕಿ ರನ್ ತಗೊಳ್ಳೋದು ಬೇಡ. ಈಗ ತಾನೇ ವಿಕೆಟ್ನ ಕಳ್ಕೊಂಡಿದ್ದಾರೆ. ಪಾರ್ಟ್ನರ್ಶಿಪ್ ಕ್ರಿಯೇಟ್ನ ಮಾಡಲೇಬೇಕು ಅಂತ ಯೋಚನೆ ಇದೆ ಅಲ್ಲಿ ಚೇತನ್ ಸೂರ್ಯ ಅವ್ರಿಗೆ. ಇವ್ರನ್ನ ಲಾಸ್ಟ್ ಬಾಲ್. ಈ ಬಾರಿ ಕಟ್ ಶಾಟ್ನ ಪ್ರಯತ್ನ. ಕ್ಯಾಪ್ಟನ್ ಚೆನ್ನಾಗಿ ಶಾಟ್ ಮಾಡಿದ್ದಾರೆ ಅಲ್ಲಿ, 2 ರನ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಬಾಲ್ನಲ್ಲಿ 2 ರನ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಸ್ಕೋರ್ ಆಗಿದೆ 19 for 1, 19ಕ್ಕೆ 1. ಒಂದು ಬ್ರೇಕ್ ಥ್ರೂ ತಂದು ಕೊಡ್ತಾರೆ ಪ್ರತಾಪ್ ನಾರಾಯಣ್. ಅವರ ಒಂದು ಬೆಸ್ಟ್ ಸ್ಪೆಲ್ ಇದು. 2 ಓವರ್ಗೆ ಜಸ್ಟ್ 5 ರನ್ ಕೊಟ್ಟು 1 ವಿಕೆಟ್ನ ತಗೊಂಡಿದ್ದಾರೆ. ಮತ್ತೆ ಇಲ್ಲಿ 4ನೇ ಓವರ್ಗೆ ಮಂಜು ಪಾವಗಡ ಅವರೇ ಬರಬೇಕಾಗಿದೆ. ಪವರ್ ಪ್ಲೇ ಕೂಡ ಫಿನಿಶ್ ಆಗಿರುತ್ತೆ. ಫೀಲ್ಡ್ನ ಸ್ಪ್ರೆಡ್ ಮಾಡ್ಕೋತಾರೆ ಚೇತನ್ ಸೂರ್ಯ, ತಂಡದ ಮಾಲೀಕರು. ಇವರು ಕೂಡ ಸೆಟ್ಲ್ ಆದರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಒಂದು ಡೇಂಜರಸ್ ಗೇಮ್ನ ಆಡ್ತಾರೆ. ಬ್ಯಾಟರ್ಸ್ಗೆ ಕೂಡ ಎಲ್ಲ ಬೌಲರ್ಸ್ನು ಕೂಡ ಇವರು ಡಿಸ್ಟರ್ಬ್ ಮಾಡೋಂಥ ಕೇಪಬಿಲಿಟಿ ಇರುವಂಥ ಬ್ಯಾಟರ್ ಇವರು ಕೂಡ ಚೇತನ್ ಸೂರ್ಯ. ಡೀಪ್ ಮಿಡ್ ವಿಕೆಟ್ ಮತ್ತು ಲಾಂಗ್ ಆನ್ ಇವರ ಹಾಟ್ಸ್ಪಾಟ್ ರೀಜನ್ನು. ಆಲ್ಮೋಸ್ಟ್ ಸ್ಕೋರ್ ಮಾಡೋದೆಲ್ಲ ಇವರು ಅದೇ ರೀಜನಲ್ಲಿ ಇರ್ತಾರೆ. ಆ ಒಂದು ವ್ಯಾಗನ್ ವೀಲ್ ಹೇಳುತ್ತೆ. ಲಾಂಗ್ ಆನ್ ಲಾಂಗ್ ಆಫ್ ಇದೆ. ಡೀಪ್ ಮಿಡ್ ವಿಕೆಟ್, ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್. ಫೀಲ್ಡ್ನ ಬದಲಾವಣೆ ಕಾಣ್ತಾ ಇದ್ದೀವಿ ಇಲ್ಲಿ. ಫೈನ್ ಲೆಗ್ನಲ್ಲಿ ಜೀವ ಅವರಿದ್ರೆ, ಡೀಪ್ ಥರ್ಡ್ ಮ್ಯಾನ್ ಕಡೆಗೆ ಚಿರು. ಮಂಜು ಪಾವಗಡ ಇಸ್ ಬ್ಯಾಕ್ ಇನ್ ಟು ದಿ ಅಟ್ಯಾಕ್. ಸಾಕತ್ ಯಾರ್ಕರ್ ಇದು. ಯಾವ ರೀತಿ ಆ ಒಂದು ಪ್ರೀವಿಯಸ್ ಓವರ್ನಲ್ಲಿ ಯಾರ್ಕರ್ನ ಸ್ಪೆಷಲಿಸ್ಟ್ ಅಂತ ಅಂದ್ಕೊಂಡಿದ್ರು ಅದೇ ರೀತಿ ಬೌಲ್ ಮಾಡ್ತಾ ಇದ್ದಾರೆ ಇಲ್ಲಿ. ಮತ್ತೊಮ್ಮೆ ಈ ಬಾರಿ ಡೌನ್ ದ ಲೆಗ್. ವೈಡ್ನ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾ ರನ್ಸ್ ಬರ್ತಾ ಇರೋದು ಇಲ್ಲಿ ಲಿಯೋಸ್ ಲೈಫ್ ಸೇವಿಯರ್ಸ್ಗೆ. ಬ್ಯಾಕ್ ಆಫ್ ದ ಹ್ಯಾಂಡಿಂದ ಹೊಡೆದಿದ್ದಾರೆ. ತುಂಬಾ ಕ್ವಿಕ್ ಆಗಿ ಹೋಗ್ತಾ ಇದೆ, ತಡಿತಾರ. ಎಸ್, ಒಳ್ಳೆ ಸೇವ್ ಇದು. ಬೌಂಡ್ರಿ ಹೋಗ್ತಾ ಇದ್ದೀರನ್ನ ತಡೆದಿದ್ದಾರೆ. 2 ರನ್, ಇಂಪಾರ್ಟೆಂಟ್ 2 ರನ್ ಸೇವ್ ಮಾಡಿರೋದು ಸಪ್ತಗಿರಿ. ಮತ್ತೊಂದು
ಸಿಂಗಲ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಇಲ್ಲಿ ಲಾಂಗ್ ಆನ್ನಲ್ಲಿ. ಸ್ಟ್ರೈಕ್ನ ಉಳಿಸ್ಕೊಳ್ತಾ ಇರೋದು ಶಿವರಾಜ್ ಕೇರ್ಪೇಟೆ. ಒಳ್ಳೆ ಕಂಬ್ಯಾಕ್ ಮಾಡಿಕೊಟ್ಟಿರೋದು ಪ್ರತಾಪ್ ನಾರಾಯಣ್. ಅಲ್ಲಿಂದ ಚೆನ್ನಾಗಿ ಮೂವ್ಮೆಂಟ್ ಆಗ್ತಾ ಇದೆ. ಪಿಚ್ ಬಿದ್ದ ಮೇಲೆ ಕೂಡ ತುಂಬಾ ಸ್ಲೋ ಆಗಿ ಬರ್ತಾ ಇದೆ. ಚೆನ್ನಾಗಿ ರೀಡ್ ಮಾಡ್ತಾ ಇರೋದು ಚೇತನ್ ಸೂರ್ಯ ಹಾಗೆ ಶಿವರಾಜ್ ಕೇರ್ಪೇಟೆ. ಪ್ರತಿಯೊಂದು ರನ್ಸ್ಗೂ ಕೂಡ ಇಲ್ಲಿ ಫೀಲ್ಡ್ನ ಬದಲಾವಣೆ ಕಾಣ್ತಾ ಇದ್ದೀವಿ. ಈ ಬಾರಿ ತುಂಬಾನೇ ಬೀಳ್ತಿರೋ ಕಾರಣ ಮತ್ತೊಂದು ವೈಡ್ ಬಾಲ್. ಸತತವಾಗಿದ್ದು 4ನೇ ಓವರ್ನಲ್ಲಿ ತುಂಬ ತೀರ ಕಡಿಮೆ ಎಕ್ಸ್ಟ್ರಾ ರನ್ಸ್ ಬರ್ತಾ ಇರೋದು. ಈ ಬಾರಿ ಇನ್ಸೈಡ್ ಎಡ್ಜ್ ಸ್ಕೋರ್ ಹೋಗ್ತಾ ಇದೆ. ಆದರೂ ಕೂಡ ಸಿಂಪಲ್ ಆಗಿ ರನ್ನ ಕಂಪ್ಲೀಟ್ ಮಾಡಿರೋದು ಇಲ್ಲಿ. ಯಾವುದೇ ರೀತಿಯಾದಂಥ ಒಂದು ಲೂಸ್ ಡೆಲಿವರಿನ ಮಾಡಿಕೊಡ್ತಾ ಇಲ್ಲ ಮಂಜು ಪಾವಗಡ. ಬಿಗ್ ಬಾಸ್ ಸೀಸನ್ 8ರ ವಿಜೇತ ಸ್ಪರ್ಧಿ ಇವರು. ಇದು ಕೂಡ ಲೋವರ್ ಡಿಪ್ ಬಾಲು. ಕಂಪ್ಲೀಟ್ ಶಾಟ್ ಹಾಕ್ತಾ ಇಲ್ಲ ಅಲ್ಲಿ. 2 ನೋಡೋ ಯೋಚನೆ ಇದೆ, ಬಟ್ ಅಲ್ಲಿ ಒಳ್ಳೆ ಥ್ರೋ ಮಾಡ್ತಾ ಇರೋದು ಕರಣ್ ಆರ್ಯ. ಫಸ್ಟ್ ಓವರಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಕೂಡ ಈ ಓವರ್ಗೆ ತುಂಬಾನೇ ಕಮ್ ಬ್ಯಾಕ್ ಮಾಡಿರೋದು. ಯೋಚನೆ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅಲ್ಲಿ. ಎಸ್ ಬಿಗ್ ಹಿಟ್ ಹೊಡೆಯೋ ಯೋಚನೆಯಲ್ಲಿ ಕ್ಯಾಚ್ ಆಗೋ ಚಾನ್ಸ್ ಇದೆಯಾ ಅಲ್ಲಿ. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಓವರ್ ಕೂಡ ಫಿನಿಶ್ ಆಗಿದೆ. ಒಳ್ಳೆ ಕಮ್ ಬ್ಯಾಕ್ ಇದು ಮಂಜು ಪಾವಗಡ ಕಡೆಯಿಂದ. 2 ಓವರ್ ಕೋಟದಲ್ಲಿ 20 ರನ್ನ ಹೊಡಿತಾ ಇದ್ದಾರೆ. ಸ್ಕೋರ್ ಆಗಿದೆ 27-1. 27 for 1 ಆಫ್ಟರ್ 4 overs. ಆ ಒಂದು ಇಂಪಾರ್ಟೆಂಟ್ ವಿಕೆಟು ಹರ್ಷ CM ಗೌಡ ಅವರ ಒಂದು ವಿಕೆಟ್ ಹೋದ್ಮೇಲೆ ಖಂಡಿತವಾಗ್ಲೂ ನಿಧಾನಗತಿಯಲ್ಲಿ ಈ ಒಂದು ಜೊತೆ ಆಟ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. 11 ಬಾಲ್ನಲ್ಲಿ 10 ರನ್ನು. ಓವರ್ ಆಲ್ ನೋಡೋದಾದರೆ 4 ಓವರ್ನಲ್ಲಿ 27 ರನ್ನ ಹೊಡೆದಿದ್ದಾರೆ. 1 ವಿಕೆಟ್ನಷ್ಟೇ ಕಳ್ಕೊಂಡಿರೋದು ಲಿಯೋಸ್ ಲೈಫ್ ಸೇವಿಯರ್. ಇನ್ನು ಕೂಡ ಮಿಡ್ಲ್ ಆರ್ಡ್ರು ಚೆನ್ನಾಗಿದೆ ಈ ಒಂದು ಟೀಮ್ನಲ್ಲೂ ಕೂಡ. ಹೊಸ ಬೌಲರ್ ಸಪ್ತಗಿರಿ, ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂಥ ಸಪ್ತಗಿರಿ, ರೈಟ್ ಆರ್ಮ್ ಆಫ್ ಬ್ರೇಕ್ ಬೌಲರು. ಪ್ರತಿಯೊಂದು ಗೇಮ್ನಲ್ಲೂ ಕೂಡ ಅವರ ಎಫರ್ಟ್ಸ್ಗಿಂತ ತುಂಬಾ ಇರುವಂಥ ಎಕ್ಸ್ಪೀರಿಯನ್ಸ್ನ ಯೂಸ್ ಮಾಡಿ ಆಡ್ಕೊಡ್ತಾ ಇರೋದು ಟೀಮ್ಗೆ. ಬ್ಯಾಕ್ ಫುಟ್ನಲ್ಲಿ ಹೋಗಿ ಹೊಡೆಯುವಂಥ ಯೋಚನೆ ರೂಮ್ನ ಕ್ರಿಯೇಟ್ ಮಾಡಿಕೊಂಡ್ರು ಕೂಡ ವಿಡ್ತ್ ಸಿಗಲಿಲ್ಲ ಅಲ್ಲಿ. ಬಾಡಿ ಮೇಲೆ ಬರ್ತಾ ಇದೆ ಅಲ್ಲಿ. ಪ್ರೆಷರ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಮತ್ತೊಂದು ಲೋವರ್ ಫುಲ್ ಟಾಸು. ಬಿಗ್ ಹಿಟ್ಸ್ ಹೊಡೆಯುವಂಥ ಯೋಚನೆ ಮಾಡ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಇಂಪಾರ್ಟೆಂಟ್ ಪಾರ್ಟ್ನರ್ಶಿಪ್ ಬೇಕಾಗಿದೆ. ಇನ್ನು ಕೂಡ ಗೇಮ್ ಹಾಫ್ ಆಫ್ ದ ಇನ್ನಿಂಗ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ, ಅದೇ ಕಾರಣಕ್ಕೆ ಬಿಗ್ ಹಿಟ್ಸ್ ಯೋಚನೆ ಇಲ್ಲ. ಇದು ಪರ್ಫೆಕ್ಟ್ ಯಾರ್ಕರ್. 2 ನೋಡೋ ಚಾನ್ಸ್ ಇದೆಯಾ ಅಲ್ಲಿ. ಶಿವರಾಜ್ ಕೇರ್ಪೇಟೆ ಅವರು ಕಾಲ್ ಮಾಡಿದ್ರು, ಬೇಡ ಅಂತ ನಿರಾಕರಿಸಿದ್ದಾರೆ. ರಿಸ್ಕ್ ಇರೋನ್ ತಗೊಳ್ಳೋದು ಬೇಡ, ಆದಷ್ಟು ವಿಕೆಟ್ನ ಉಳಿಸ್ಕೊಂಡು ರನ್ಸ್ನ ಸ್ಕೋರ್ ಮಾಡೋ ಒಂದು ಥಾಟ್ ಅಂತೂ ಇದ್ದೇ ಇರುತ್ತೆ. ಮತ್ತೊಂದು ಕ್ವಿಕರ್ವನ್ನು ಆಫ್ ಸೈಡ್ ಕಡೆಗೆ ಡಾಟೆಡ್ ಡೆಲಿವರಿ. ಆಲ್ಮೋಸ್ಟ್ 10ರಿಂದ 12 ಬಾಲ್ ಆಗಿದೆ ಬೌಂಡ್ರೀಸ್ನ ತಗೊಂಡು. ಈ ಬಾರಿ ಬೌಂಡ್ರಿ ಅಂತ ಹೇಳಿದ ತಕ್ಷಣ ಬಿಗ್ ಹಿಟ್ ಹೊಡೆದಿದ್ದಾರೆ. ಮಂಜು ಪಾವಗಡ ಚೇಸ್ ಮಾಡ್ತಾ ಇದ್ದಾರೆ. ಬರ್ತಾ ಇದೆ ಕ್ಯಾಪ್ಟನ್ ಕಡೆಯಿಂದ ವೆಲ್ಕಮ್ ಬೌಂಡ್ರಿ. ಸತತವಾಗಿ ಡಾಟೆಡ್ ಡೆಲಿವರಿ ಆಗಿ ಸಿಂಗಲ್ಸ್ ರೊಟೇಷನ್ ಆಗ್ತಾನೆ ಇತ್ತು. ಸ್ವಲ್ಪ ರಿಲೀಫ್ ಕೂಡ ತಗೊಳ್ತಾ ಇದ್ದಾರೆ.
ಈ ಬಾರಿ ಮತ್ತೆ ಡೌನ್ ದ ಗ್ರೌಂಡ್ ಬಂದು ಹೊಡೆಯುವಂಥ ಯೋಚನೆಯಲ್ಲಿದ್ದರು. ಓವರ್ ಕೂಡ ಫಿನಿಶ್ ಆಗ್ತಾ ಇದೆ. 6 ರನ್ನ ತಗೊಂಡಿದ್ದಾರೆ ಈ ಒಂದು ಫಸ್ಟ್ ಸಪ್ತಗಿರಿ ಅವರ ಓವರ್ನಲ್ಲಿ. ಸ್ಕೋರ್ ಆಗಿದೆ 33-1. 33 for 1 ಆಫ್ಟರ್ 5 overs. ಯುವರಾಜ್ ಕೇರ್ಪೇಟೆ ರಿಟೈರ್ಡ್ ಔಟ್ ಆಗಿ ಹೊರ ಹೋಗ್ತಾ ಇದ್ದಾರೆ. ಆದರೂ ಕೂಡ ಒಳ್ಳೆ ಕ್ಯಾಮಿಯೋನೆ. ಸೊ ಇಂಪಾರ್ಟೆಂಟು ರನ್ಸ್ನ ಹೊಡೆದ್ರು. 12 ಬಾಲ್ಗೆ 9 ರನ್ನು, 1 ಬೌಂಡ್ರಿನ ತಂದು ಕೊಟ್ಟಿದ್ದಾರೆ ಕ್ಯಾಪ್ಟನ್. ಆ ಒಂದು ಫಸ್ಟ್ ವಿಕೆಟ್ ಹೋದ್ಮೇಲೆ ಜವಾಬ್ದಾರಿಯುತವಾಗಿ ಆ ಒಂದು ಪಾರ್ಟ್ನರ್ಶಿಪ್ನ ಇನ್ಕ್ರೀಸ್ ಮಾಡಿಕೊಟ್ರು. ದರ್ಶನ್ ಲೋಕಿ ರೈಟ್ ಆರ್ಮ್ ಮೀಡಿಯಂ ಪೇಸರ್. ಬೆಸ್ಟ್ ಸ್ಪೆಲ್ ಇವ್ರದ್ದು. 22 ರನ್ಗೆ 4 ವಿಕೆಟ್ನ ತಗೊಂಡಿರ್ತಾರೆ. ಸಂಜಯ್ ಕುಮಾರ್ ಗೌಡ ಹೊಸ ಬ್ಯಾಟರು. ಸಾಕಷ್ಟು ಅನುಭವ ಕೂಡ ಇದೆ ಇವ್ರಿಗೂ. ಒಳ್ಳೆ ಸ್ಟಾರ್ಟ್ ಇದು. ಶಾರ್ಟ್ ಪಿಚ್ ಮೇಲೆ ಏಳಲೇ ಇಲ್ಲ, ಆದಷ್ಟು ಕೆಳಗನೆ ಬಂದಿದೆ. ಮೇ ಬಿ ಆ ಒಂದು ಬಾಲ್ಗೆ ಸ್ಟ್ರೈಟ್ ಬಟೆಡ್ ಆಗಿದ್ರೆ ಮೇ ಬಿ ಸಿಂಗಲ್ಸ್ ರೊಟೇಷನ್ ಬೇಬಿ ಆಗ್ತಾ ಇತ್ತು. ಕಟ್ ಶಾಟ್ನ ಪ್ರಯತ್ನಕ್ಕೆ ಯೋಚನೆ ಮಾಡಿದರು ಚೇತನ್ ಸೂರ್ಯ. ಈ ಬಾರಿ ಸೇಮ್, ಬಟ್ ಸ್ವಲ್ಪ ಕ್ವಿಕ್ ಆಗೇ ಬಂತು. ಬಾಡಿ ಮೇಲೇನೆ ಬರ್ತಾ ಇದೆ ಈ ಬಾಲು ಕೂಡ. ಗೊತ್ತಿದೆ ವಿಡ್ತ್ ಕೊಟ್ಟರೆ ಹೊಡಿತಾರೆ ಅನ್ನೊಂದು ಯೋಚನೆ ಮೂಲಕ ವಿಡ್ತ್ ಕೂಡ ಕೊಡ್ತಾ ಇಲ್ಲ. ಸೇಮ್, ಬಟ್ ಈ ಬಾರಿ ಗ್ಯಾಪ್ ಅಲ್ಲಿ ಹೋಗ್ತಾ ಇದೆ. ಚೆನ್ನಾಗಿ ಪಿಕ್ ಮಾಡಿದ್ದಾರೆ. ಫಸ್ಟ್ ಬೌಂಡ್ರಿ ಚೇತನ್ ಸೂರ್ಯ ಅವರ ಈ ಒಂದು ಕೋಟಾಗೆ. ಸತತವಾಗಿ ಸಿಂಗಲ್ಸ್ನ ರೊಟೇಷನ್ಸ್ ಮಾಡ್ತಾ ಇದ್ರು. ಫೀಲ್ಡ್ನಲ್ಲಿ ಸ್ವಲ್ಪ ಬದಲಾವಣೆ ಕೂಡ ನೋಡ್ಬೋದು. ಮತ್ತೆ ಸೇಮ್ ಬಾಲು. ಈ ಬಾರಿ ಸ್ವಲ್ಪ ಬೌನ್ಸ್ ಆಗಿದೆ. ಪ್ರೀವಿಯಸ್ ಬೌಂಡ್ರಿ ಟಾಪ್ ಎಡ್ಜ್ ಆಗಿ ಒಳ್ಳೆ ಗ್ಯಾಪ್ನಲ್ಲಿ 4 ರನ್ ತಗೊಂಡಿದ್ರು. ಬಟ್ ಇಲ್ಲಿ ಕಮ್ ಬ್ಯಾಕ್ ಮಾಡೋದಕ್ಕೆ ಸ್ಟಡಿ ಆಗಿರೋದು ದರ್ಶನ್ ಲೋಕಿ. ಬಿಗ್ ಹಿಟ್ ಹೊಡೆಯುವಂಥ ಯೋಚನೆ, ಪ್ರೊಟೆಕ್ಷನ್ ಇದೆ ಅಲ್ಲಿ. ಕ್ಯಾಚಿಗೆ ಬರಲಿಲ್ಲ, ಸೇಫಾಗಿ ಲ್ಯಾಂಡ್ ಆಗಿದೆ. 1 ರನ್ ಅಷ್ಟೇ ತಗೊಳ್ತಾ ಇರೋದು. ಆಲ್ಮೋಸ್ಟ್ ಮಿಡ್ಲ್ ಆಗ್ತಾ ಇಲ್ಲ. ಮಿಡ್ಲ್ ಆಗಿದ್ರೆ ಮೇ ಬಿ ಕಂಪ್ಲೀಟ್ ಆಗ್ತಾ ಇತ್ತು ಆ ಒಂದು ಶಾಟ್ ಕೂಡ. ಸಂಜಯ್ ಕುಮಾರ್ ಈಗ ಸ್ಟ್ರೈಕ್ಗೆ ಬರ್ತಾ ಇದ್ದಾರೆ. ಒಂದು ಡಿಫ್ರೆಂಟ್ ಸ್ಟೈಲ್ ಅಂತಲೇ ಹೇಳ್ಬೋದು. ಇವರ ಈ ಒಂದು ಪ್ಯಾಡ್ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು, ಕರ್ನಾಟಕದ ಬಾವುಟದ ಕಲರ್ ಹಾಕ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಒಳ್ಳೆ ಗ್ಯಾಪಲ್ಲಿ ಹೋಗ್ತಾ ಇದೆ, ತಡೆಯೋದಕ್ಕೆ ಚಾನ್ಸ್ ಇದೆ. ಜಿಯೋ ಅವರು ಚೇಸ್ ಮಾಡಿದ್ದಾರೆ. ಈಸಿಯಾಗಿ 2 ರನ್ ತಗೊಳ್ತಾ ಇದ್ದಾರೆ. ಲೆಗ್ ಸೈಡ್ ಕಡೆಗೆ ಬಂದಂಥ ಬಾಲು. ಲೆಗ್ ಬೈಸ್ನ ಮೂಲಕ 2 ರನ್ ತಗೊಂಡು ಓವರ್ ಕೂಡ ಫಿನಿಶ್ ಮಾಡ್ತಾ ಇದ್ದಾರೆ. 6 ಓವರ್ಗೆ 40 ರನ್ನ ಹೊಡೆದಿರೋದು ಲಿಯೋಸ್ ಲೈಫ್ ಸೇವಿಯರ್ಸ್. 2 ವಿಕೆಟ್ನ ಕಳ್ಕೊಂಡಿರ್ತಾರೆ. 44-2 ಆಫ್ಟರ್ 6 overs.
ಆರಂಭದಿಂದಲೇ ಒಂದು ಕಂಟ್ರೋಲಿಂಗಲ್ಲಿರೋದು SVC ಕಿಂಗ್ಸ್. ಬ್ರೇಕ್ ಥ್ರೂನ ತಂದು ಕೊಟ್ಟಿದ್ದು ಪ್ರತಾಪ್ ನಾರಾಯಣ್. ಜಸ್ಟ್ ಒಂದು ಓವರ್ನಲ್ಲಿ ಮಾತ್ರ ಎಕ್ಸ್ಪೆನ್ಸಿವ್ ಆಗಿದ್ರೆ ಈ ಒಂದು 6 ಓವರ್ನಲ್ಲಿ ಬಾಕಿ ಇರುವಂಥ ಎಲ್ಲ 5 ಓವರು ಕೂಡ ಕನ್ಸಿಸ್ಟೆಂಟಿಯಾಗಿ ರನ್ಸ್ ಬಂದಿದೆ. ಸೊ ಈ ಓವರ್ಗೆ ಚಾಲ್ತಿಯಲ್ಲಿ ಬರ್ತಾ ಇರೋದು ಕರಣ್ ಆರ್ಯ. ಪರ್ಫೆಕ್ಟ್ ಆಲ್ರೌಂಡರ್ ಅಂತ ಹೇಳಬೇಕು. ಸ್ಲೋಗರಾಗಿ ಬರ್ತಾರೆ, ಫಿನಿಶಿಂಗ್ ಮಾಡ್ತಾರೆ ಗೇಮ್ನ, ಹಾಗೆ ಇಂಪಾರ್ಟೆಂಟ್ ವಿಕೆಟ್ಸ್ನ ಕೂಡ ತಂದು ಕೊಡ್ತಾರೆ. ಆ ರೀತಿ ಇರುವಂಥ ಒಂದು ಕೇಪಬಿಲಿಟಿ ಇರುವಂಥ ಒಂದು ಬ್ಯಾಟರು, ಆಲ್ರೌಂಡರು. ಸ್ವಲ್ಪ ವಿಡ್ತ್ ಕೊಟ್ಟರು, ಪ್ರೊಟೆಕ್ಷನ್ ಇಟ್ಕೊಂಡಿದ್ದಾರೆ, ಕಟ್ ಮಾಡಿದ್ರು. ಜಸ್ಟ್ 1 ರನ್ನ ಕಂಪ್ಲೀಟ್ ಮಾಡ್ತಾ ಇರೋದು. ಇನ್ನೂ ಸ್ವಲ್ಪ ಬಿರ್ಸಾದ ಬ್ಯಾಟಿಂಗ್ ಬರಬೇಕು. ಆಲ್ಮೋಸ್ಟ್ ಸೆಟ್ಲ್ ಆಗಿದ್ದಾರೆ ಇಲ್ಲಿ ಚೇತನ್ ಸೂರ್ಯ ಅವರು. ಸೊ ಮೇ ಬಿ ಎಲ್ಲೋ ಒಂದು ಕಡೆಗೆ ಸ್ಟ್ರೈಕ್ ರೊಟೇಷನ್ ಮಾಡಿಕೊಂಡು ಸ್ಟ್ರೈಕ್ನ ಉಳಿಸ್ಕೊಂಡ್ರೆ ಬೌಂಡ್ರೀಸ್ ಅಂತೂ ಖಂಡಿತವಾಗ್ಲೂ ಹೊಡಿತಾರೆ. ಪ್ರೀವಿಯಸ್ ಮ್ಯಾಚ್ನಲ್ಲೂ ಕೂಡ ನೋಡಿದ್ವಿ ಯಾವ ರೀತಿ ಆಟ ಆಡಿದ್ರು ಅಂಥೇಳಿ. ಸಂಜಯ್ ಕುಮಾರ್ ಮತ್ತು ಸ್ಟ್ರೈಕ್ನಲ್ಲಿ ಬರ್ತಾ ಇದೆಯಾ ಬಿಗ್ ಹಿಟ್, ಸೇಫಾಗಿ ಲ್ಯಾಂಡ್ ಆಗಿದೆ. ಆಲ್ಮೋಸ್ಟ್ ಇಲ್ಲಿ ಸಂಜಯ್ ಕುಮಾರ್ ಅವರ ಇಂಟೆಂಟ್ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಎವ್ರಿ ಬಾಲು ಮಿಡ್ಲಿಂದನೇ ಹೊಡಿತಾರೆ, ಬೌಂಡ್ರೀಸ್ನ ಹೊಡಿಬೇಕು ಅನ್ನೋ ಒಂದು ಯೋಚನೆದಲ್ಲೇ ಬಂದಿರ್ತಾರೆ. ತುಂಬಾ ಬಿಡ್ತಿತ್ತು, ವೈಡ್ ಬಾಲ್ ಚೆನ್ನಾಗಿ ಬರ್ತಿತ್ತು, 2 ಬಾಲು ಕೂಡ. ಈ ಬಾರಿ ಏನೋ ಒಂದು ಹೊಸದಾಗಿ ಪ್ರಯತ್ನ ಮಾಡೋದಕ್ಕೆ ಹೋಗಿದ್ರು, ವೇರಿಯೇಷನ್ನ ಮಿಸ್ ಮಾಡ್ಕೊಂಡಿದ್ದಾರೆ. ಒಳ್ಳೆ ಕಮ್ಬ್ಯಾಕ್ ಇದು. ಮುಂದಿನ ಪಂದ್ಯಾವಳಿ ಸಮೃದ್ಧಿ ಫೈಟರ್ಸ್ ವರ್ಸಸ್ DS ಮ್ಯಾಕ್ಸ್ ಲಯನ್ಸ್. 2 ತಂಡದವರು ಆದಷ್ಟು ಬೇಗನೆ ವಾರ್ಮ್ ಅಪ್ನ ಮಾಡಿಕೊಂಡು ರೆಡಿಯಾಗಿರಬೇಕು. ಯಾಕಂದರೆ ಈ ಒಂದು ಹಾಟ್ ಸೂಪರ್ ಸಂಡೇ ದಿನ ಆದಷ್ಟು ಬೇಗನೆ ಮ್ಯಾಚಸ್ನ ಆಡಬೇಕಾಗಿದೆ. ಸಮೃದ್ಧಿ ಫೈಟರ್ಸ್ ವರ್ಸಸ್ DS ಮ್ಯಾಕ್ಸ್ ಲಯನ್ಸ್. ನೆಕ್ಸ್ಟ್ ಮ್ಯಾಚ್ ಕಾರ್ನರ್ ಕಡೆಗೆ ಒಂದು ಹೊಸ ಫೀಲ್ಡರ್ನ ಸೆಟ್ ಮಾಡ್ತಾ ಇದ್ದಾರೆ. ಪ್ಲೇಸ್ಮೆಂಟ್ ಚೇಂಜ್ ಮಾಡಿದ್ದಾರೆ. ಚೆನ್ನಾಗಿ ಬೌಲ್ ಮಾಡ್ತಾರೆ ಕರಣ್ ಆರ್ಯನು. ಪ್ರೀವಿಯಸ್ ಓವರ್ನ ಫಸ್ಟ್ 3ನೇ ಬಾಲ್ನಲ್ಲಿ ಬೌಂಡ್ರಿ ಬಂದಾದ ನಂತರ ಆಲ್ಮೋಸ್ಟ್ 1 ಓವರ್ವರೆಗೂ ಕೂಡ ಯಾವುದೇ ಒಂದು ಬೌಂಡ್ರೀಸ್ ಕೂಡ ಬಂದಿಲ್ಲ. ಸ್ಲೋರ್ 1 ಡೌನ್ ದ ಗ್ರೌಂಡ್ ಹೋಗ್ತಾ ಇದೆ. ಎಲ್ಲ ಕಡೆಗೂ ಕೂಡ ಪ್ರೊಟೆಕ್ಷನ್ ಇದೆ. ಫೀಲ್ಡಿಂಗ್ ಆ ರೀತಿ ಪ್ಲೇಸ್ಮೆಂಟ್ನ ಸೆಟ್ ಮಾಡ್ತಾ ಇದ್ದಾರೆ ಕ್ಯಾಪ್ಟನ್ ಹಾಗೆ ಬೌಲರ್ ಮೇಲೆ ತುಂಬಾ ಭರವಸೆ ಇದೆ. ಫೀಲ್ಡ್ ಯಾವ ರೀತಿ ಸೆಟ್ ಮಾಡ್ಕೊಂಡಿರ್ತಾರೋ ಆ ಒಂದು ಫೀಲ್ಡ್ಗೆ ಪರ್ಫೆಕ್ಟಾಗಿ ಬೌಲ್ ಮಾಡೋದು. ಮತ್ತೊಂದು ಬಿಗ್ ಹಿಟ್ ಹೊಡೆಯುವಂಥ ಯೋಚನೆ, ಮಿಸ್ ಮಾಡಿಕೊಂಡ್ರು. ಅಲ್ಲಿ ಸ್ಟಂಪಿಂಗ್ ಚಾನ್ಸು ಪಿಕ್ಚರಲ್ಲೇ ಇರಲಿಲ್ಲ, ಆದರೂ ಕೂಡ ಮಿಸ್ ಆಗಿದೆ. ಮತ್ತೊಂದು ಡಿಸೆಂಟ್ ಓವರ್ ಆಗ್ತಾ ಇದೆ ಇಲ್ಲಿ SVC ಕಿಂಗ್ಸ್ಗೆ. ಸ್ಕೋರ್ ಆಗಿದೆ 45-2.
ಬಾಕಿ ಇರೋದು ಇನ್ನು 3 ಓವರ್ ಅಷ್ಟೇ. ಇಲ್ಲಿಂದ ಆದರೂ ಚಾರ್ಜ್ ಮಾಡಲೇಬೇಕಾಗಿದೆ ಒಂದು ಫೈಟಿಂಗ್ ಟೋಟಲ್ ಕೊಡಬೇಕು ಅಂತ ಹೇಳಿದ್ರೆ. ಥ್ಯಾಂಕ್ ಯು DJ. ಸ್ಕೋರ್ ಆಗಿದೆ 45-2. 7 ಓವರ್ ಫಿನಿಶ್ ಆಗಿರೋದು. ಬಾಕಿ ಇರೋದು 3 ಓವರ್. ಮತ್ತೆ ಕಮ್ಬ್ಯಾಕ್ ಮಾಡೋದಕ್ಕೆ ಬಂದಿರೋದು ಇಲ್ಲಿ ಸಪ್ತಗಿರಿ. ತಮ್ಮ ಕೋಟದ ಲಾಸ್ಟ್ ಓವರ್ಗೆ ಆಪ್ಷನ್ ಇದೆ ಅವ್ರಿಗೆ ಇಲ್ಲಿ. ಸ್ವಲ್ಪ ಬಿಡ್ತು ಕೊಟ್ಟರು, ಕ್ಯಾಚ್ ಅವಕಾಶ ಇದೆಯಲ್ಲಿ ತಡೆದಿದ್ದಾರೆ. ಟ್ರಾವೆಲ್ ಆಗಿತ್ತು ಆಲ್ಮೋಸ್ಟ್. ಸ್ಟ್ರೈಟ್ ಅವೇ ಫಸ್ಟ್ ಬಾಲ್ ಇಂದ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಳ್ಳೆ ಯಾರ್ಕರ್ ಮಿಡ್ಲ್ ಮಾಡಿ ಚೆನ್ನಾಗಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಸಿಂಗಲ್ಸ್ ಅಂತೂ ಖಂಡಿತವಾಗ್ಲೂ ಆ್ಯಡ್ ಆಗ್ತಾ ಇದೆ. ಬಟ್ ಬೌಂಡ್ರೀಸ್ ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಒಂದು ಫೈಟಿಂಗ್ ಟೋಟಲ್ ಸೆಟ್ ಆಗುತ್ತೆ. ಬಂತು ಒಂದು ಮ್ಯಾಕ್ಸಿಮಮ್. ಎಸ್, ಸ್ಟ್ರೈಟ್ ಹೋಗ್ತಾ ಇದೆ ಅಲ್ಲಿ ಕ್ಯಾಮ್ರಾಮ್ಯಾನ್ ಕಡೆಗೆ. ಬೇಕಾಗಿತ್ತು ಈ ಒಂದು ಬಿಗ್ ಹಿಟ್. ಈ ಒಂದು ಸಿಕ್ಸರ್ ಮೂಲಕ ಲಿಯೋ ಲೈಫ್ ಸೇವಿಯರ್ಸ್ನ ಟೀಮ್ 50 ಕೂಡ ಕಂಪ್ಲೀಟ್ ಆಗ್ತಾ ಇದೆ. 53-2. ಮತ್ತೊಮ್ಮೆ ಒಳ್ಳೆ ಗ್ಯಾಪ್ನಲ್ಲಿ ಪರ್ಫೆಕ್ಟ್ ವೈಡ್ ಇಶ್ಯೂ ಆರ್ಕರ್ನ ಸಖತ್ತಾಗಿ ಪಿಕ್ ಮಾಡಿದ್ದಾರೆ. ಮತ್ತೊಂದು ಬೌಂಡ್ರಿ. ಸಂಜಯ್ ಕುಮಾರ್ ಈಗ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಬರ್ತಾ ಇರೋದು. ಬೇಕಿತ್ತು ಈ ಒಂದು ಇಂಟೆಂಟ್ ಖಂಡಿತವಾಗ್ಲೂ ಈ ಒಂದು ಸ್ಟೇಜ್ನಲ್ಲಿ ಸೆಟ್ಲ್ ಆಗಿದ್ರು. ಬಟ್ ಇನ್ನೂ ಸೆಟ್ ಆಗೋದಕ್ಕೆ ಟೈಮ್ ತಗೊಳ್ಳಲ್ಲ. ಇನ್ನೇನಿದ್ರು ಚಾರ್ಜ್ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾ ಇರೋದು ಸಂಜಯ್ ಕುಮಾರ್. ಗೊತ್ತಿದ್ದು ಬ್ಯಾಕ್ವರ್ಡ್ ಪಾಯಿಂಟ್ನಲ್ಲಿ ಯಾರು ಇಲ್ಲ ಅಂತ ಹೇಳಿ ಅಲ್ಲಿ ಪ್ಲೇಸ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಈ ಬಾರಿ ಶಾರ್ಟ್ ಪಿಚ್ ಡೆಲಿವರಿ ಇತ್ತು. ಡೌನ್ ದ ಗ್ರೌಂಡ್ ಬಂದು ಕಾರ್ನರ್ ಕಡೆಗೆ ನೇರ ಸಿಕ್ಸರ್ನ ಬಾರಿಸ್ತಾ ಇದ್ದಾರೆ. ಮತ್ತೊಂದು ಮ್ಯಾಕ್ಸಿಮಮ್.
ಸಂಜಯ್ ಕುಮಾರ್ ಫೈರ್ ಮೋಡಲ್ಲಿದ್ದಾರೆ ಅಂತಲೇ ಹೇಳಬೇಕು. ಇಲ್ಲಿ ಇನ್ಫಾರ್ಮ್ ಬೌಲರ್ ಸಪ್ತಗಿರಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ಬಿಗ್ ಹಿಟ್ ಬರ್ತಾ ಇದೆ, ಮತ್ತೊಂದು ಸಿಕ್ಸರ್ ಆಡ್ ಆಗ್ತಾ ಇದೆ. ಇಲ್ಲಿ ಬ್ರಿಲಿಯಂಟ್ ಬ್ಯಾಟಿಂಗ್ ಆಡ್ತಾ ಇರೋದು ಸಂಜಯ್ ಕುಮಾರ್. ಜಸ್ಟ್ 4 ಬಾಲ್ ನಲ್ಲೇ 20 ರನ್ ಹೊಡೆದಿದ್ದಾರೆ. 2 ಮ್ಯಾಕ್ಸಿಮಮ್ 2 ಬೌಂಡ್ರೀಸ್. ಕಂಪ್ಲೀಟ್ ಗೇಮ್ ಟರ್ನ್ ಆಗ್ತಾ ಇದೆ ಈ ಒಂದು ಓವರ್ನ ಮೂಲಕ. ಇನ್ಕ್ರೀಸ್ ಆಗ್ತಾ ಇದೆ ಇಲ್ಲಿ ರನ್ ಕೂಡ. ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಅಂತ ಈ ಒಂದು ಮ್ಯಾಚ್ನ ಕಂಪ್ಲೀಟ್ ಟರ್ನ್ ಅರೌಂಡ್ ಮಾಡ್ತಾ ಇದ್ದಾರೆ. ಪವರ್ಫುಲ್ ಹಿಟ್ ಹೊಡಿತಾರೆ ಇಲ್ಲಿ ಸಂಜಯ್ ಕುಮಾರ್. ಓವರ್ ಶುರು ಆಗಿದ್ದು ಡಿಸೆಂಟ್ ಆಗಿ ಸ್ಟಾರ್ಟ್ ಆದ್ರೆ ಸ್ಟ್ರೈಕ್ನ ಬದಲಾವಣೆ ಮಾಡ್ಕೊಂಡು ಓವರ್ ಸ್ಟಾರ್ಟ್ ಮಾಡಿದ್ರೆ, ಬಟ್ ಅಲ್ಲಿ ಸಂಜಯ್ ಕುಮಾರ್ 3ನೇ ಬಾಲಿಂದ ಓವರ್ ಫಿನಿಶ್ ಆಗೋವರೆಗೂ ಕೂಡ ಎವ್ರಿ ಬಾಲ್ ಟಾರ್ಗೆಟ್ ಮಾಡಿದ್ದಾರೆ. 24 ರನ್ ಬಂದಿದೆ ಆ ಒಂದು ಪ್ರೀವಿಯಸ್ ಓವರ್ನಲ್ಲಿ. ಸ್ಕೋರ್ ಆಗಿದೆ 69-2, 69-4 ಆಫ್ಟರ್ 8 overs. ಮತ್ತೊಮ್ಮೆ ಇಲ್ಲಿ ಕರಣ್ ಆರ್ಯನ್ ಸೆಕೆಂಡ್ ಓವರ್ ಸ್ಪೆಲ್ಗೆ ಬಂದಿದ್ದಾರೆ. ಹೇಳಿದ್ವಿ ಬೆಸ್ಟ್ ಆಲ್ರೌಂಡರ್ ಅಂತ ಹೇಳಿ, ಅದನ್ನು ಪ್ರೂವ್ ಮಾಡ್ತಾ ಇದ್ದಾರೆ. ಬಾಕಿ ಇರುವಂಥ 2 ಓವರ್ನಲ್ಲಿ ಆಲ್ಮೋಸ್ಟ್ ಒಂದು 30 ರನ್ನ ಟಾರ್ಗೆಟ್ ಮಾಡ್ಬೋದು. 100 ರೀಚ್ ಆಯಿತು ಅಂತ ಹೇಳಿದ್ರೆ ಚೇಸ್ ಮಾಡೋದಕ್ಕೂ ಸ್ವಲ್ಪ ಡಿಫಿಕಲ್ಟೆ, ಬಟ್ ಅದು ಚೇಸ್ ಮಾಡೋಂಥ ಒನ್ ಆಫ್ ದ ಬೆಸ್ಟ್ ಬ್ಯಾಟರ್ಸ್ ಇದ್ದಾರೆ. ಒಳ್ಳೆ ಸ್ಟಾರ್ಟ್ ಇದು, ಬಿಡ್ತಿತ್ತು. ಸ್ಟ್ರೈಟ್ ಟಾರ್ಗೆಟ್ ಮಾಡ್ತಾ ಇದ್ರು ಅಲ್ಲಿ ಕವರ್ಸ್ ಮೇಲೆ. ಚಾನ್ಸಸ್ ಕೊಡಲೇ ಇಲ್ಲ, ಅಲ್ಲಿ ಕನೆಕ್ಟಿವಿಟಿ ಸಿಗಲಿಲ್ಲ. ಸೇಮ್ ಲೈನಲ್ಲಿ ಬಂದಿದೆ, ಬಟ್ ಈ ಬಾರಿ ಕಟ್ ಶಾಟ್ಗೆ 1 ರನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಮತ್ತೆ ಸ್ಟ್ರೈಕಿಗೆ ಬರ್ತಾ ಇರೋದು ಸಂಜಯ್ ಕುಮಾರ್ ಗೌಡ. 3 ಮ್ಯಾಕ್ಸಿಮಮ್ ಸಿಕ್ಸಸ್, 1 ಬೌಂಡ್ರಿ ಮೂಲಕ 8 ಬಾಲಲ್ಲಿ 25 ರನ್ ಹೊಡೆದಿದ್ದಾರೆ. ಖಂಡಿತವಾಗ್ಲೂ ಇನ್ನಿಂಗ್ಸ್ನ ಕೊನೆ ಹಂತದವರೆಗೂ ಇವರೇ ಇರಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಖಂಡಿತವಾಗ್ಲೂ ಆ ಒಂದು ಡಗೌಟಲ್ಲಿ ಇದ್ದೇ ಇರುತ್ತೆ. ವಾವ್, ಬ್ರಿಲಿಯಂಟ್ ಶಾಟ್ ಆಗಿತ್ತು, ಬಟ್ ಇದು ಡಿಸ್ಟೆನ್ಸ್ ಹೋಗಿಲ್ಲ, ಹೈಟ್ ಹೋಗಿದೆ, ಬಟ್ ಅಲ್ಲಿ ಕ್ಯಾಚ್ ಡ್ರಾಪ್ ಆಗಿದೆ. ಕಂಪ್ಲೀಟ್ ಮಾಡಲಿಲ್ಲ. ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ರು, ಮಿಸ್ಕಮ್ಯುನಿಕೇಶನ್ ಆಗಿರ್ಬೋದು, ಬಟ್ ಅಲ್ಲಿ ಚಾನ್ಸ್ ಕ್ರಿಯೇಟ್ ಮಾಡಿದ್ರು. ಸಾಕಾತ್ ಪಿಕಪ್ ಶಾಟ್ ಇದು, ರಾಕೆಟ್ ಹೋದಂಗೆ ಹೋಗ್ತಾ ಇದೆ. ಅಲ್ಲಿ ಪರ್ಫೆಕ್ಟ್ ಪ್ಲೇಸ್ಮೆಂಟ್, ಪರ್ಫೆಕ್ಟ್ ಟೈಮಿಂಗು. ಸಂಜಯ್ ಕುಮಾರ್ ಈಸ್ ಆನ್ ಫೈರ್. ಸ್ಟ್ರೈಟ್ ಅವೇ ಟಾರ್ಗೆಟ್ ಮಾಡ್ತಾ ಇರೋದು ಬೆಸ್ಟ್ ಆಲ್ರೌಂಡರು ಕರಣ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ.
ಬಾಲ್ ಮೇಲೆ ಬರಲೇ ಇಲ್ಲ, ಆದರೂ ಕೂಡ ಚೆನ್ನಾಗಿ ಟೈಮ್ ಮಾಡಿದ್ದಾರೆ. ಡೌನ್ ದ ಗ್ರೌಂಡ್ ಬಂದಿದ್ದಾರೆ, ಒಳ್ಳೆ ಗ್ಯಾಪ್. ತಡೆಯೋದಕ್ಕೆ ಚಾನ್ಸ್ ಇದೆಯಾ? ಇಲ್ಲ. ಮತ್ತೊಂದು ಬೌಂಡ್ರಿ, ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸು. ಹುಮ್ಮಸ್ ಅಂತೂ ಇನ್ಕ್ರೀಸ್ ಆಗ್ತಾ ಇದೆ ಇಲ್ಲಿ ಲಿಯೋಸ್ ಲೈಫ್ ಸೇವರ್ಸ್ ಮೇಲೆ. ಮತ್ತೊಂದು ಪವರ್ಫುಲ್ ಶಾಟು. ರಿಸ್ಕ್ ರನ್ನ ತಗೊಂಡು ಅವ್ರು ಫಿನಿಶ್ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಟ್ರೈಕ್ನ ಉಳಿಸ್ಕೊಳ್ತಾ ಇದ್ದಾರೆ ಸಂಜಯ್ ಕುಮಾರ್ ನೆಕ್ಸ್ಟ್ ಓವರ್ಗೆ. ಸೊ ಸ್ಕೋರ್ ಆಗಿದೆ 81 for 2. 9 ಓವರ್ಗೆ 81 ರನ್ ಗಳಿಸಿದ್ದಾರೆ. ಸೊ ಕೊನೆ ಓವರ್ ಬಾಕಿ ಇದೆ. (81 for 2). 15 to 20 ರನ್ಸ್ ಅಂತೂ ಖಂಡಿತವಾಗ್ಲೂ ಬೇಕಾಗಿದೆ ಇಲ್ಲಿ. ಬಟ್ ಇಲ್ಲಿ ಚೇತನ್ ಸೂರ್ಯ ಅವರು ಕೂಡ ರಿಟೈರ್ಡ್ ಔಟ್ ಆಗಿ ಹೊರ ಹೋಗ್ತಾ ಇದ್ದಾರೆ. ಆರಂಭಿಕ ಆಟಗಾರರಾಗಿ ಬಂದರು. ಎಲ್ಲ ಪಾರ್ಟ್ನರ್ಶಿಪ್ಗೂ ಕೂಡ ಒಳ್ಳೆ ಜೊತೆ ಆಟಕ್ಕೆ ಕೈ ಹಾಕಿದ್ರು ಅಂತಲೇ ಹೇಳಬೇಕು. ಸ್ಟ್ಯಾಂಡಿಂಗ್ ಕೊಟ್ಟರು. ಇನ್ಸೈಡ್ ಎಡ್ಜು ಸ್ಟ್ರೈಟ್ ಅವೇ. ಲಾಸ್ಟ್ ಓವರ್ಗೆ ಬಂದಿರೋದು ದರ್ಶನ್ ಲೋಕಿ. ಫಸ್ಟ್ ಓವರ್ನಲ್ಲಿ ತುಂಬಾ ಅದ್ಭುತವಾಗಿ ಬೌಲಿಂಗ್ ಮಾಡಿದರು. ವೈಟ್ ಬಾಲ್ ರನ್ಸ್ ಕೂಡ ಎಕ್ಸ್ಟ್ರಾ ಬರ್ತಾ ಇದೆ ಇಲ್ಲಿ. ಒಳ್ಳೆ ಸ್ಟೇಜ್ನಲ್ಲೇ ಇದೆ ಈ ಒಂದು ಗೇಮ್ ಕೂಡ. ತುಂಬ ಏರಲ್ಲಿದೆ, ಹೈಟ್ ಹೋಗಿದೆ. ಕಂಪ್ಲೀಟ್ ಮಾಡ್ತಾರೆ ಕ್ಯಾಚ್ನ. ಪ್ರತಾಪ್ ನಾರಾಯಣ್ ಕ್ಯಾಪ್ಟನ್ನು ಸೂಪರ್ ಆಗಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಅಷ್ಟು ಹೈಟ್ ಹೋಗಿದ್ರು ಕೂಡ ಯಾವುದೇ ಒಂದು ಮಿಸ್ ಜಡ್ಜ್ಮೆಂಟ್ ಮಾಡೋದಿಲ್ಲ. ಡೇಂಜರಸ್ ಬ್ಯಾಟರ್ ಔಟ್ ಆಗಿ ಹೊರ ಹೋಗಿದ್ದಾರೆ ಅದು ಸಂಜಯ್ ಕುಮಾರ್.
ಹೊಸ ಬ್ಯಾಟರ್ ದೀಕ್ಷಿತ್. ಸ್ಟ್ರೈಟ್ ಅವೇ ಕವರ್ಸ್ ಕಡೆಗೆ ಸ್ಟ್ರೋಕ್ ಬಂತು, ಬಟ್ ಚಾನ್ಸ್ ಸಿಗಲಿಲ್ಲ. ಒಳ್ಳೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಇಲ್ಲಿ SVC ಕಿಂಗ್ಸ್. ಕೊನೆ 3 ಬಾಲ್ ಬಾಕಿ ಇದೆ. ಡೌನ್ ದ ಗ್ರೌಂಡ್ ಬಂದರು, ಕವರ್ಸ್ ರೀಜನಲ್ಲಿ ಹೊಡೆದಿದ್ದಾರೆ. 2 ರನ್ ಕಂಪ್ಲೀಟ್ ಮಾಡ್ತಾರ, ಚಾನ್ಸ್ ತಗೊಳ್ತಾ ಇಲ್ಲ. 1 ರನ್ ಅಷ್ಟೇ. ದರ್ಶನ್ ಲೋಕಿ ಒಂದು ಬ್ಯೂಟಿಫುಲ್ ಸ್ಪೆಲ್ ಆಗ್ತದೆ ಇವ್ರದ್ದು ಕೂಡ. ಪಾರ್ಟ್ನರ್ಶಿಪ್ ಬ್ರೇಕ್ ಆಯಿತು. ಇಬ್ಬರು ಕೂಡ ಹೊಸ ಪ್ಲೇಯರ್ಸೇ ಕ್ರೀಸ್ನಲ್ಲಿ ಇರೋದು ಜಸ್ಟ್ 2 ಬಾಲ್ ಇದೆ. ಬೌಂಡ್ರಿ ಅಂತ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ವಾವ್, ಬರ್ತಾ ಇದೆಯಾ ಮ್ಯಾಕ್ಸಿಮಮ್ ಹೈಟ್ ಹೋಗಿದೆ, ಡಿಸ್ಟೆನ್ಸ್ ಕೂಡ ಕವರ್ ಆಯಿತು. ಲಾಂಗ್ ಆನ್ ಕಡೆಗೆ ಸಾಕತ್ತು ಸಿಕ್ಸರ್ ಇದು. ಮತ್ತೊಂದು ಬಿಗ್ ಹಿಟ್ ಅಂತ ಯೋಚನೆ ಕ್ಯಾಚ್ ಆಗ್ತಾ ಇದೆ ಅಲ್ಲಿ. ಲಾಸ್ಟ್ ಬಾಲ್ ನಲ್ಲಿ ವಿಕೆಟ್ ನ ತೆಗಿತಾ ಇದ್ದಾರೆ ಅಲ್ಲಿ ದರ್ಶನ್ ಲೋಕಿ. ಇನ್ನಿಂಗ್ಸ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 89 ರನ್ ಗಳಿಸಿದವ್ರದ್ದು ಲಿಯೋಸ್ ಲೈಫ್ ಸೇವಿಯರ್ಸ್. ಟಾರ್ಗೆಟ್ ಹೋಗ್ತಾ ಇದೆ 90 SVC ಕಿಂಗ್ಸ್ಗೆ. ಆರಾಮದಿಂದಲೇ ಚೆನ್ನಾಗಿ ಒಂದು ಹಿಡಿತದಲ್ಲೇ ಬಂದಂತಹ SVC ಕಿಂಗ್ಸ್ ಚೆನ್ನಾಗಿ ಫಿನಿಶ್ ಮಾಡಿದ್ದಾರೆ ಈ ಒಂದು ಇನ್ನಿಂಗ್ಸ್ನ. 90 ರನ್ ಟಾರ್ಗೆಟ್ ಹೋಗ್ತಾ ಇದೆ SVC ಕಿಂಗ್ಸ್ಗೆ. ಸೊ ಬರ್ತೀವಿ ಮತ್ತೆ ಸಿಗ್ತೀವಿ ಚೇಸ್ನಲ್ಲಿ. ನೋಡ್ತಾ ಇರಿ ಡಾಕ್ಟರ್ ರಾಜ್ ಕಪ್. ಟ್ರಾವೆಲ್ ಮಾರ್ಟ್ ಪ್ರೆಸೆಂಟ್ಸ್ ಡಾಕ್ಟರ್ ರಾಜ್ ಕಪ್ ಸೀಸನ್ 8 co-sponsored by DS Max, ಸಮೃದ್ಧಿ ಗ್ರೂಪ್ಸ್, MKJ ಗ್ರೂಪ್ಸ್, PRK ಆ್ಯಪ್ ಮತ್ತು ಸ್ಟಾರ್ ಫ್ಯಾಂಡಮ್. ಒಂದು ಶಾರ್ಟ್ ಬ್ರೇಕ್ ತಗೊಂಡು ಮತ್ತೆ ಕಮ್ ಬ್ಯಾಕ್ ಮಾಡ್ತೀವಿ ಇಲ್ಲಿ ಚೇಸ್ಗೆ. ಮುಂದಿನ ಪಂದ್ಯಾವಳಿ ಸಮೃದ್ಧಿ ಫೈಟರ್ಸ್ ವರ್ಸಸ್ DS Max ಲಯನ್ಸ್. ಆದಷ್ಟು ಬೇಗನೆ ರಿಪೋರ್ಟ್ ಮಾಡಬೇಕು ನೀವು. ಸಮೃದ್ಧಿ ಫೈಟರ್ಸ್ ವರ್ಸಸ್ DS Max ಲಯನ್ಸ್.
ವೆಲ್ಕಮ್ ಬ್ಯಾಕ್ ಫಾರ್ ದ ಚೇಸ್. ಟೀಮ್ಸ್ ರೆಡಿ ಆಗಿದೆ, ಡಿಫೆಂಡ್ ಮಾಡ್ತಾರೆ ಈ ಒಂದು 90 ರನ್ಸ್ನ ಅಥವಾ ಚೇಸ್ ಮಾಡಿ ಮತ್ತೆ ವಿಜಯದ ಹಾದಿನ ಮುಂದುವರಿಸ್ತಾರ SVC ಕಿಂಗ್ಸ್. ಸ್ಟೇಜ್ ಸೆಟ್ ಆಗಿದೆ. ಫಸ್ಟ್ ಗೇಮ್ ನ ಸೆಕೆಂಡ್ ಇನ್ನಿಂಗ್ಸ್ ಆರಂಭ ಆಗ್ತಾ ಇದೆ. ಗ್ರೌಂಡ್ ಕೂಡ ಕ್ಲಿಯರ್ ಆಗ್ತಾ ಇದೆ ಈಗ. ಎಂಬತ್ತೊಂಬತ್ತು ರನ್ ಗಳಿಸಿ 90 ರನ್ ಟಾರ್ಗೆಟ್ ಕೊಡ್ತಾ ಇದ್ದಾರೆ ಇಲ್ಲಿ ಲಿಯೋಸ್ ಲೈಫ್ ಸೇವಿಯರ್ಸ್. ಮ್ಯಾಚ್ ಅಫಿಷಿಯಲ್ಸ್ ರೆಡಿ ಆಗಿದ್ದಾರೆ, ಫೀಲ್ಡರ್ಸ್ ಕೂಡ ರೆಡಿ. ಓಪನಿಂಗ್ ಬ್ಯಾಟರ್ಸ್ ಗೆಟ್ ಇನ್ ಆಗಬೇಕು ಆದಷ್ಟು ಬೇಗನೆ. ದಯವಿಟ್ಟು ಎಲ್ಲ ಆದಷ್ಟು ಬೇಗನೆ ಗ್ರೌಂಡ್ಗೆ ಎಂಟ್ರಿ ಕೊಡಬೇಕು. ಮ್ಯಾಚ್ ಅಫಿಷಿಯಲ್ಸ್ ಕಾಯ್ತಾ ಇದ್ದಾರೆ. SVC ಕಿಂಗ್ಸ್ನ ಓಪನಿಂಗ್ ಬ್ಯಾಟರ್ಸು ಹಾಗೆ ಲಿಯೋ ಲೈಫ್ ಸೇವಿಯರ್ಸ್ನ ಪರ್ಫೆಕ್ಟ್ ಪ್ಲೇಯಿಂಗ್ 11 ಎಲ್ಲರೂ ಕೂಡ ರೆಡಿ ಇದ್ದಾರೆ ಇಲ್ಲಿ.
ಚೇಸ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಸ್ಟ್ರೈಕಿಂಗ್ ವಿಭಾಗದಲ್ಲಿ ಪ್ರತಾಪ್, ನಾನ್ ಸ್ಟ್ರೈಕರ್ ಸಪ್ತಗಿರಿ, ಹಾಗೆ ಫಸ್ಟ್ ಓವರ್ನ ಬೌಲ್ ಮಾಡೋದಕ್ಕೆ ಬಂದಿರೋದು ಹರ್ಷ CM ಗೌಡ. ರನ್ನು. ಇದು ಒಂದು ಫೈಟಿಂಗ್ ಟೋಟಲ್. ಡಿಫೆಂಡ್ ಕೂಡ ಮಾಡ್ಬೋದು, ಚೇಸ್ ಕೂಡ ಮಾಡ್ಬೋದು, ಆ ಒಂದು ಸ್ಟೆಪಲ್ಲಿ ಇರುವಂಥ ಟಾರ್ಗೆಟು. ಬಟ್ ಇಬ್ಬರು ಕೂಡ ಡೇಂಜರಸ್ ಓಪನಿಂಗ್ ಬ್ಯಾಟರ್ಸು. ಪ್ರೀವಿಯಸ್ ಗೇಮ್ನಲ್ಲಿ ಅತ್ಯಧಿಕ ಓಪನಿಂಗ್ ಬ್ಯಾಟ್ಸ್ಮನ್ ಅಂದರೆ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಂದಿತ್ತು ಇಬ್ಬರದು ಕೂಡ. ಚೇಸ್ ಈಗ ಶುರು ಆಗ್ತಾ ಇದೆ. ಫಸ್ಟ್ ಬಾಲ್ ಹರ್ಷ ಕಡೆಯಿಂದನೇ ಬರ್ತಾ ಇರೋದು. ಒಳ್ಳೆ ಸ್ಟಾರ್ಟ್ ಇದು. ಆಫ್ ಸೈಡ್ ವಿಡ್ತ್ ಕೊಟ್ಟರು. ಜಸ್ಟ್ ಪುಷ್ ಮಾಡೋಣ ಒಂದು ಗ್ಯಾಪಲ್ಲೇ ಬಂದಿದ್ರು. ಡಾಟರ್ ಡೆಲಿವರಿ. ಈ ಬಾರಿ ಡೌನ್ ದ ಲೆಗ್ ವೈಡ್ ಬಾಲ್. ಫಸ್ಟ್ ಎಕ್ಸ್ಟ್ರಾ ರನ್ ಸಿಗ್ತಾ ಇದೆ ಇಲ್ಲಿ. ಲೆಗ್ ಸೈಡ್ ಕಡೆಗೆ ಇರೋದು ಜಸ್ಟ್ ಫೈನ್ ಲೆಗ್ ಒಂದು, ಸ್ಕ್ವೇರ್ ಲೆಗ್ಗಲ್ಲಿ ಒಂದು ಅಷ್ಟೇ. ಮಿಡ್ ಆನಲ್ಲಿ ಒಬ್ಬರು ಇದಿರ್ತಾರೆ. ಬ್ಯಾಕ್ ಫುಟ್ ಡಿಫೆಂಡ್ ಮಾಡಿ 1 ರನ್ ತಗೊಳ್ತಾ ಇದ್ದಾರೆ. ಆಫ್ ದ ಮಾರ್ಕ್ ಕ್ಯಾಪ್ಟನ್ ಪ್ರತಾಪ್ ನಾರಾಯಣ್. ಸಪ್ತಗಿರಿ ಅವ್ರಿಗೆ ಫೀಲ್ಡ್ ಪ್ಲೇಸ್ಮೆಂಟ್ ಕೂಡ ಚೇಂಜ್ ಆಗ್ತಾ ಇದೆ. ಅಲ್ಲಿ ಲಾಂಗ್ ಆನ್ ಲಾಂಗ್ ಆಫ್ ತಗೊಳ್ತಾ ಇದ್ದಾರೆ. ಗೊತ್ತಿದೆ ಬಿಗ್ ಹಿಟ್ಸ್ ಹೊಡೆಯುವಂಥ ಪ್ಲೇಯರ್ ಇವರು ಅಂತ. ಒಳ್ಳೆ ಗ್ಯಾಪ್ ಅಲ್ಲಿ ರಾಕೆಟ್ ಹೋದಾಗ ಹೋಯ್ತು ಇದು. ಫಸ್ಟ್ ಬೌಂಡ್ರಿ. ಸೂಪರ್ ಸ್ಟಾರ್ಟ್ ಆಗಿದೆ ಇಲ್ಲಿ ಸಪ್ತಗಿರಿ ಅವ್ರಿಗೆ. ಸ್ವಲ್ಪ ಟೈಮ್ ತಗೊಂಡ್ರು, ಕಾಯ್ಕೊಂಡಿದ್ದು ಹೊಡೆದಿರೋದು. ಮತ್ತೊಂದು ಈ ಬಾರಿ ಕೂತ್ಕೊಂಡು ಸ್ಲಾಪ್ ಮಾಡಿದಾರೆ. ವಾವ್, ಬ್ರಿಲಿಯಂಟ್ ಶಾಟ್ ಇದು. ಸ್ಲಾಟ್ ಅಲ್ಲಿ ಬಿತ್ತು, ಕೂತ್ಕೊಂಡು ಪರ್ಫೆಕ್ಟ್ ಆಗಿ ಫಿನಿಶ್ ಮಾಡಿದ್ದಾರೆ. ಸಖತ್ ಡಿಸ್ಟೆನ್ಸ್ ಕೂಡ ಕವರ್ ಆಯ್ತು. ಮತ್ತೊಂದು ಸ್ಟ್ರೈಟ್ ಹಿಟ್, ತಡೆಯೋದಕ್ಕೆ ಚಾನ್ಸ್ ಇಲ್ಲ. ಬೌಂಡ್ರೀಸ್ ಎಕ್ಸ್ಪ್ರೆಸ್ ಶುರು ಆಗಿದೆ ಆರಂಭದಲ್ಲೇ ಇಲ್ಲಿ. ಸ್ಟಾರ್ಟ್ ಚೆನ್ನಾಗಿ ಮಾಡಿದಂತಹ ಹರ್ಷ CM ಗೌಡ್ರಿಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾರೆ ಫಸ್ಟ್ ಓವರ್ನಲ್ಲಿ. ಮತ್ತೊಂದು ಡೌನ್ ದ ಗ್ರೌಂಡ್, ತಡೆಯೋದಕ್ಕೆ ಚಾನ್ಸ್ ಇದೆ ಅಲ್ಲಿ. ಸೂಪರ್ ಫೀಲ್ಡಿಂಗ್ ಮಾಡಿರೋದು. ಒಳ್ಳೆ ಕಮ್ ಬ್ಯಾಕ್ ಮಾಡಿ ಓವರ್ನ ಕೂಡ ಫಿನಿಶ್ ಮಾಡ್ತಾ ಇದ್ದಾರೆ. ಬೌಂಡ್ರಿನ ಸೇವ್ ಮಾಡಿದ್ದಾರೆ ಜರ್ಸಿ ನಂಬರ್ 5. ಶುಭಾರಂಭ ಪಡ್ಕೊಳ್ತಾ ಇದ್ದಾರೆ SVC ಕಿಂಗ್ಸು. 17 ನೋ ಲಾಸ್. 17 ರನ್ನು ಸ್ಟ್ರೈಟ್ ಅವೇ ಫಸ್ಟ್ ಪವರ್ ಪ್ಲೇ ಓವರ್ನಲ್ಲೇ. ಡೇಂಜರಸ್ ಆಗಿ ಕಾಣ್ತಾ ಇದ್ದಾರೆ ಇಲ್ಲಿ ಆರಂಭದಿಂದನೇ ಸಪ್ತಗಿರಿ. ಎರಡನೇ ಓವರ್ನ ಪ್ರೋಗ್ರೆಸ್ಗೆ ಬಂದಿರೋದು ಕ್ಯಾಪ್ಟನ್ ಶಿವರಾಜ್ KR ಪೇಟೆ. ಕಾಮಿಡಿ ಕಿಲಾಡಿಗಳು ಇವರು ಕೂಡ ವಿನ್ನರು, ವಿಜೇತರು, ಹಾಸ್ಯ ನಟರು ಕನ್ನಡ ಚಿತ್ರರಂಗಕ್ಕೆ.
ತುಂಬಾನೇ ಬಿಡ್ತಿತ್ತು. ವೈಡ್ ಸಿಗ್ನಲ್ ಬರ್ತಾ ಇದೆ ಇಲ್ಲಿ. ಒಳ್ಳೆ ಆಕ್ಷನ್ ಕೂಡ ತೋರಿಸ್ಕೊಡ್ತಾ ಇದ್ದಾರೆ ಶಿವರಾಜ್ ಕೇರ್ಪೇಟೆ. ಸಾಕತ್ತಿಗೆ ಫ್ಲಿಕ್ ಮಾಡ್ತಾ ಇದ್ದಾರೆ. ಗೊತ್ತಿದೆ ಡೀಪ್ ಸ್ಕ್ವೇರ್ ಲೆಗ್ ನಲ್ಲಿ ಯಾರು ಇಲ್ಲ ಅಂತ ಹೇಳಿ. ಮತ್ತೊಂದು ವೆಲ್ಕಮ್ ಬೌಂಡ್ರಿ ಇಲ್ಲಿ ಕ್ಯಾಪ್ಟನ್ ಶಿವರಾಜ್ ಕೇರ್ಪೇಟೆ ಅವರಿಗೆ. ಫಸ್ಟ್ ಎಕ್ಸ್ಟ್ರಾ ರನ್ಸ್ ಬಂದಾದ್ಮೇಲೆ ಮತ್ತೆ ಡೌನ್ ದ ಲೆಗ್ ಕಡೆಗೆ ಹಾಕಿದ್ರು. ಮತ್ತೊಂದು ಬಿಗಿ ಬರ್ತಾ ಇದೆ. ಎಸ್, ಸೂಪರ್ ಶಾಟ್ಸ್ ಇದು. ವಾವ್, ವಾಟ್ ಎ ಬ್ಯೂಟಿಫುಲ್ ಸ್ಟ್ರೋಕ್ಸ್ ಬರ್ತಾ ಇರೋದು ಇಲ್ಲಿ. ಸಪ್ತಗಿರಿ ಫೈರ್ ಮೋಡಲ್ಲ ಇದ್ದಾರೆ ಇಲ್ಲಿ. ಗೇಮ್ನ ಬೇಗ ಫಿನಿಶ್ ಮಾಡಬೇಕು ಅನ್ನೋ ಒಂದು ಹರಿಯಲ್ಲೇ ಕಾಣಿಸ್ತಾ ಇದೆ. ಫಸ್ಟ್ ಬಾಲ್ ಬೌಂಡ್ರಿ ಬಂದರೆ ಸೆಕೆಂಡ್ ಬಾಲ್ ಮ್ಯಾಕ್ಸಿಮಮ್ ಸ್ಟ್ರೇಟ್ ಅವೇ ಇಲ್ಲಿ ಸಪ್ತಗಿರಿ ಖಂಡಿತವಾಗ್ಲೂ ಮಾನ್ಸ್ಟರ್ ಹಿಟ್ ಹೊಡಿತಾ ಇದ್ದಾರೆ ಎವ್ರಿ ಓವರ್. ಈ ಬಾರಿ ಮತ್ತೊಂದು ಸ್ಕೋರ್ ಒನ್ ಗ್ಯಾಪ್ ಅಲ್ಲಿ ಹೊಡಿತಾ ಇದ್ದಾರೆ. ಬೌಂಡ್ರಿ ಹೋಗುತ್ತೆ, ತಡೆಯೋದಕ್ಕೆ ಚಾನ್ಸ್ ಇದೆಯಾ? ಮತ್ತೊಂದು ಬೌಂಡ್ರಿ, ಕನ್ಸೆಕ್ಯೂಟಿವ್ ಆಫ್ ಬೌಂಡ್ರೀಸ್ ಬರ್ತಾ ಇದೆ ಇಲ್ಲಿ ಸಪ್ತಗಿರಿ ಅವ್ರ ಕಡೆಯಿಂದ. ಡೇಂಜರಸ್ ಆಗಿ ಕಾಣ್ತಾ ಇರೋದು ಸಪ್ತಗಿರಿ. ಎಲ್ಲ ಹಾಕಿದ್ರು ಕೂಡ ರನ್ಸ್ನ ಹೊಡಿತಾ ಇದ್ದಾರೆ, ಅದು ಕೂಡ ಬೌಂಡ್ರೀಸ್ನ ಮೂಲಕನೇ. ಈ ಬಾರಿ ಕಾರ್ನರ್ ಕಡೆ ಯಾರು ಇಲ್ಲ, ಚಾನ್ಸ್ ಇಲ್ಲ. ಒನ್ ಬೌನ್ಸ್ ಬೌಂಡ್ರಿ. ವಾವ್, ಎಂತಹ ಬ್ರಿಲಿಯಂಟ್ ಬ್ಯಾಟಿಂಗ್ ಆಡ್ತಾ ಇರೋ ಸಪ್ತಗಿರಿ. ಸಾಲಿಡ್ ಶಾಟ್ಸ್ ಬರ್ತಾ ಇರೋದು. ಒಳ್ಳೆ ಡಾಟರ್ ಡೆಲಿವರಿ, ಚೆನ್ನಾಗಿ ಕಮ್ ಬ್ಯಾಕ್ ಮಾಡ್ತಾ ಇರೋದು ಇಲ್ಲಿ ಶಿವರಾಜ್ ಕೇರ್ಪೇಟೆ. ಗೊತ್ತಿದ್ದು ಸ್ವಲ್ಪ ಆಫ್ ಸೈಡ್ ಕಡೆಗೆ ಇಡೋಣ ಅಂತ ಹೇಳಿ. ಮತ್ತೊಂದು ಲೋವರ್ ಫುಲ್ ಟಾಸು. ಸೂಪರ್ ಕಮ್ ಬ್ಯಾಕ್ ಮಾಡಿರೋದು ಶಿವರಾಜ್ ಕೇರ್ಪೇಟೆ. ಎಕ್ಸ್ಪೆನ್ಸಿವ್ ಆಗ್ತಾ ಇದ್ರು, ಬಟ್ ಅಲ್ಲಿ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿ ಓವರ್ನ ಫಿನಿಶ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಕೂಡ ಒಳ್ಳೆ ಓವರ್ ಇದು. 37 ಫಾರ್ ನೋ ಲಾಸ್ ಆಫ್ಟರ್ 2 overs. ಸ್ಕೋರ್ ಆಗಿದೆ 37ಕ್ಕೆ. ಯಾವುದೇ ಒಂದು ವಿಕೆಟ್ನ ಕಳ್ಕೊಳ್ಳದೆ ಒಳ್ಳೆ ಜೊತೆ ಆಟ. ಬ್ಯೂಟಿ ಆಫ್ ದ ಓಪನಿಂಗ್ ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರೆ ಇದೇನೆ. ಒಬ್ಬರು ಸ್ಟ್ರೈಕ್ನ ರೊಟೇಷನ್ ಮಾಡಿಕೊಡೋದಕ್ಕೆ ಇದ್ರೆ 37 ರನ್ನಲ್ಲಿ
34 ರನ್ ಗಳಿಸಿರೋದು ಸಪ್ತಗಿರಿ. ಒಂದು ಎಕ್ಸ್ಟ್ರಾ ರನ್ಸ್ ಬಂದಿದೆ, ಒಂದು ಸಿಂಗಲ್ ತಗೊಂಡಿರೋದು ಪ್ರತಾಪ್ ಅವರಷ್ಟೇ. ಪ್ರತಾಪ್ ನಾರಾಯಣ್ ಫೇಸ್ ಮಾಡಿರೋದು ಜಸ್ಟ್ 2 ಬಾಲು. 10 ಬಾಲಲ್ಲಿ 34 ರನ್ ಹೊಡೆದಿರೋದು ಸಪ್ತಗಿರಿ. 5 ಬೌಂಡ್ರೀಸು, 2 ಮ್ಯಾಕ್ಸಿಮಮ್ ಸಿಕ್ಸಸ್ಸು. ಖಂಡಿತವಾಗ್ಲೂ ಗೇಮ್ನ ಲಾಸ್ಟ್ ಓವರ್ವರೆಗೂ ತೊಗೊಂಡೋಗೋ ಸೂಚನೆ ಇಲ್ಲ ಇಲ್ಲಿ. ಮೇ ಬಿ ಆ ರೀತಿ ಬ್ಯಾಟಿಂಗ್ ಆಡ್ತಾ ಇರೋದು ಸಪ್ತಗಿರಿ. ಮತ್ತು ಸ್ಟ್ರೈಕಲ್ಲಿ ಇರ್ತಾರೆ ಸಪ್ತಗಿರಿ. ಬಟ್ ಈ ಬಾರಿ ಮತ್ತೆ ಹರ್ಷ ಸಿ ಎಂ ಗೌಡ್ರು ಇಂಟು ದಿ ಅಟ್ಯಾಕ್ ಆಗ್ತಾ ಇದ್ದಾರೆ. ಚೆನ್ನಾಗಿ ಮಾಡಿದ್ರ, ಸ್ವಲ್ಪ ವಿಡ್ತ್ ಕೊಟ್ಟು ಆಫ್ ಸೈಡ್ ಕಡೆಗೆ ಸ್ಲೋರ್ ಒನ್ನು. ಗೊತ್ತಿದೆ ಹಾಟ್ಸ್ಪಾಟ್ ಯಾವುದು ಅಂತೇಳಿ ಸಪ್ತಗಿರಿ ಅವರ ಹಾಟ್ಸ್ಪಾಟ್ ಬಂದು ಲೆಗ್ ಸೈಡ್ ಕಡೆಗೆ ಅನ್ನೋದನ್ನು ಯೋಚನೆ ಮಾಡಿರೋದು ಹರ್ಷ ಸಿ ಎಂ ಗೌಡ್ರು. ಸೂಪರ್ ಆಗಿ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಡಾಟ್ಸು. ಪಿಚ್ ಬಿದ್ದ ಮೇಲೆ ಕೂಡ ಬರಲಿಲ್ಲ ಬಾಲು, ಕೆಳ ಹಂತದಲ್ಲೇ ಹೋಗಿದೆ. ಈ ಬಾರಿ ಚೆನ್ನಾಗಿ ರೀಡ್ ಮಾಡಿದ್ದಾರೆ ಬೌಲರ್ನ. ಗೊತ್ತಿದ್ದು ಕೆಳಗಡೆ ಬರುತ್ತೆ ಅಂತ ಹೇಳಿ ಸ್ಟ್ರೈಟ್ ಬ್ಯಾಟ್ಗಿಂದ ಫ್ಲಿಕ್ ಮಾಡಿ ಬೌಂಡ್ರಿನ ಪಿಕ್ ಮಾಡ್ತಾ ಇರೋದು ಸಪ್ತಗಿರಿ. ಸಿಂಗಲ್ಸ್ ಅಷ್ಟು ರೊಟೇಷನ್ ತಗೋತಾ ಇಲ್ಲ. ಮತ್ತೊಂದು ಮ್ಯಾಕ್ಸಿಮಮ್ ಬರ್ತಾ ಇದೆ, ಔಟ್ ಆಫ್ ದ ಪಾರ್ಕ್ ಇದು. ವಾವ್, ವಾಟ್ ಎ ಬ್ಯೂಟಿಫುಲ್ ಹಿಟ್ ಇದು. ಈ ಬಾರಿ ವೈಡ್ನ ಸೂಚನೆ ಬರ್ತಾ ಇದೆ. ಎಲ್ಲ ಒಂದು ಕಡೆಗೆ ವೇರಿಯೇಷನ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಹರ್ಷ ಸಿ ಎಂ ಅವರು. ಆಲ್ಮೋಸ್ಟ್ ಹೇಳಿದ ರೀಜನ್ ಯಾವುದು ಅಂತ ಹೇಳಿದ್ರೆ ಹಾಟ್ಸ್ಪಾಟು ಸಪ್ತಗಿರಿಯವರ ಆ ಒಂದು ಲೆಗ್ ಸೈಡ್ ಕಡೆಗೆ. ಈ ಬಾರಿ ಆಫ್ ಸೈಡ್ ಕಡೆಗೆ ವಿಡ್ತ್ ಕೊಟ್ಟಿದ್ರು. ಚೆನ್ನಾಗಿ ಶಾಟ್ನ ಪ್ರಯತ್ನ, 1 ರನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಪ್ರೊಟೆಕ್ಷನ್ ಇಟ್ಕೊಂಡಿದ್ದಾರೆ. ಒಳ್ಳೆ ಕಮ್ ಬ್ಯಾಕ್ ಇದು. ಸ್ವಲ್ಪ ಕಂಟ್ರೋಲಿಂಗ್ ಓವರ್ ಅಂತಲೇ ಹೇಳಬೇಕು. 1 ಸಿಕ್ಸ್ 1 ಬೌಂಡ್ರಿ ಬಂದಾದಮೇಲೆ ಸತತವಾಗಿ ಡಾಟ್ ಬಾಲ್ನ ತಗೊಂಡ್ರು. ಚೆನ್ನಾಗಿ ಫಿನಿಶ್ ಮಾಡಿದ್ದಾರೆ. ಇಲ್ಲಿ ಸ್ಕೋರ್ ಆಗಿದೆ 49 ಫಾರ್ ನೋ ಲಾಸ್ ಆಫ್ಟರ್ 3 ಓವರ್ಸು. ಬೇಕಾಗಿರುವಂಥ ಈಕ್ವೇಷನ್ 41 ರನ್ಸ್ ಇನ್ 42 ಬಾಲ್ಸು. ಆನ್ ದ ಸ್ಪಾಟು ಡ್ರೈವಿಂಗ್ ಸೀಟ್ನ ಕ್ಯಾರಿ ಮಾಡ್ತಾ ಇರೋದು ಇಲ್ಲಿ ಎಸ್ ವಿ ಸಿ ಕಿಂಗ್ಸು. ಯಾವುದೇ ಒಂದು ವಿಕೆಟ್ನ ತಗೊಳ್ದೆ, ಯಾವುದೇ ಒಂದು ವಿಕೆಟ್ನ ಕೊಡದೆ ಚೆನ್ನಾಗಿ ಪಾರ್ಟ್ನರ್ಶಿಪ್ನ ಕ್ಯಾರಿ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಇವರಿಬ್ಬರ ಒಂದು ಜೊತೆ ಆಟ 100 ಕೂಡ ಕ್ರಾಸ್ ಆಗಿತ್ತು. ಈ ಬಾರಿ ಸೇಮ್ ಅದೇ ರೀತಿಯಾದಂಥ ಒಂದು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಹೊಸ ಬೌಲರ್ನ ಪರಿಚಯಿಸಿರೋದು ಸಂಜಯ್ ಕುಮಾರ್. ಇರೋ ಒಂದು ಬೆಸ್ಟ್ ಸ್ಪೆಲ್ಲು 5 ರನ್ಸ್ಗೆ 3 ವಿಕೆಟ್ನ ತಗೊಂಡಿರೋದು. ಮತ್ತು ಸ್ಟ್ರೈಕಿಂಗಲ್ಲಿ ಇದ್ದಾರೆ ಸಪ್ತಗಿರಿ. 300 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಸ್ಕೋರ್ 1, ಫುಲ್ ಟಾಸು. ಒಳ್ಳೆ ಗ್ಯಾಪಲ್ಲಿ ಹೋಗ್ತಾ ಇದೆ, ತಡೆಯೋದಕ್ಕೆ ಚಾನ್ಸ್ ಇದೆ. ಬಟ್ ಅಲ್ಲಿ ಮಿಸ್ ಫೀಲ್ಡು. ಟೀಮ್ನ 50 ಕ್ರಾಸ್ ಮಾಡ್ತಾ ಇದ್ರಿ ಒಂದು ಬೌಂಡ್ರಿ ಮೂಲಕ. 53 ಫಾರ್ ನೋ ಲಾಸು, ಜಸ್ಟ್ 3.1 ಓವರ್ಸ್ನಲ್ಲಿ.
ಒಳ್ಳೆ ಡೆಲಿವರಿ ಇದು, ಸೂಪರ್ ಆಗಿ ಬರ್ತಾ ಇದೆ. ಪಿಚ್ ಬಿದ್ದ ಮೇಲೆ ಸ್ವಲ್ಪ ಬೌನ್ಸ್ ಆಯಿತು. ಬ್ಯಾಕ್ ಫುಟ್ ಡಿಫೆನ್ಸ್ ಮಾಡೋದಕ್ಕೆ ಹೋದ್ರು ಅಲ್ಲಿ. ವಾವ್, ಡೌನ್ ದ ಗ್ರೌಂಡ್ ನೇರ ಹೋಗ್ತಾ ಇದೆ. ಇದು ಇದು ಫಿನಿಶ್ ಆಫ್ ಇನ್ ಸ್ಟೈಲ್. 50 ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಸಪ್ತಗಿರಿ. ಥ್ಯಾಂಕ್ ಯು ಡಿಜೆ, ಥ್ಯಾಂಕ್ ಯು ಡಿಜೆ. ಫಸ್ಟ್ ಟೀಮ್ 50 ಆಗುತ್ತೆ, ಅದಾದ್ಮೇಲೆ ಬರುತ್ತೆ ಇಲ್ಲಿ ವೈಯಕ್ತಿಕ 50 ಬಂದಿರೋದು ಸಪ್ತಗಿರಿ ಅವರು. 18 ಬಾಲಲ್ಲಿ 55 ರನ್ನು, 4 ಸಿಕ್ಸಸ್, 7 ಬೌಂಡ್ರಿ ಮೂಲಕ. ವಾಟ್ ಅ ಬ್ಯೂಟಿಫುಲ್ ಗೇಮ್ ಇಟ್ ವಾಸ್. ಸಖತ್ ಗೇಮ್ ಮಾಡ್ತಾ ಇದ್ದಾರೆ ಇಲ್ಲಿ ಸಪ್ತಗಿರಿ. 59ರಲ್ಲಿ 55 ರನ್ನ ಗಳಿಸಿದ್ದಾರೆ. ಮತ್ತೊಂದು ಕ್ವಿಕರ್ ರನ್ ತಡೆದಿದ್ದಾರೆ ಅಲ್ಲಿ. ಗೊತ್ತಿದೆ ಸ್ಲೋ ರನ್ ಹಾಕಿದ್ರೆ ಖಂಡಿತವಾಗ್ಲೂ ಚಾರ್ಜ್ ಮಾಡ್ತಾರೆ ಅಂತ ಹೇಳಿ, ಅದಕ್ಕೆ ಕ್ವಿಕರ್ ಬೋಲ್ ಮಾಡ್ತಾ ಇರೋದು. ಒಳ್ಳೆ ಗ್ಯಾಪ್ ಅಲ್ಲಿ ಕಾರ್ನರ್ ಕಡೆಗೆ ಹೋಗ್ತಾ ಇದೆ. ಪ್ರೊಟೆಕ್ಷನ್ ಇದೆ, ತಡೆದಿದ್ದಾರೆ. ಮುಂದಿನ ಪಂದ್ಯಾವಳಿ ಸಮೃದ್ಧಿ ಫೈಟರ್ಸ್ ವರ್ಸಸ್ DS ಮ್ಯಾಕ್ಸ್ ಲಯನ್ಸ್. ಎರಡು ತಂಡದ ನಾಯಕರು ಆದಷ್ಟು ಬೇಗನೆ ರಿಪೋರ್ಟ್ ಮಾಡಿ. ಸ್ಲೋರ್ ಒನ್, ಬ್ಯಾಕ್ ಫುಟ್ ಪಂಚ್ ಮಾಡಿ 1 ರನ್ ತಗೊಳ್ತಾ ಇದ್ದಾರೆ. ಪ್ರತಾಪ್ ಅವರ ಸಿಂಪಲ್ ಬೇಸಿಕ್ಸ್ ಜಾಬ್ ಮಾಡ್ತಾ ಇದ್ದಾರೆ ಅಲ್ಲಿ. ಸ್ಟ್ರೈಕ್ನ ಬದಲಾವಣೆ ಮಾಡಿಕೊಡ್ತಾ ಇದ್ದಾರೆ. ಗೊತ್ತಿದೆ ಸಪ್ತಗಿರಿ ಫುಲ್ ಫೈರ್ ಮೋಡಲ್ಲಿ ಇದ್ದಾರೆ ಅಂತ ಹೇಳಿ, ಅದೇ ಕಾರಣಕ್ಕೆ ಫಿನಿಶ್ ಮಾಡ್ತಾ ಇದ್ದಾರೆ ಈ ಒಂದು ಓವರ್ನ ಕೂಡ. ಸ್ಕೋರ್ ಆಗಿದೆ 61ಕ್ಕೆ. ಯಾವುದೇ ವಿಕೆಟ್ನ ಕಳ್ಕೊಳ್ದೆ ಫಿನಿಶ್ ಮಾಡಿದರೆ 61 ಫಾರ್ ನೋ ಲಾಸ್. ಹೊಸ ಬೌಲರ್ ಪರಿಚಯಿಸ್ತಾ ಇರೋದು ಚೇತನ್ ಸೂರ್ಯ. ಬೇಕಾಗಿರುವಂಥ ಈಕ್ವೇಷನ್ 29 ರನ್ಸ್ ಇನ್ 36 ಬಾಲ್ಸ್. ಯಾರು ತಂದು ಕೊಡ್ತಾರೆ ಆ ಒಂದು ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡಿ ಬ್ರೇಕ್ ಥ್ರೂಗೆ? ಕ್ಯಾಪ್ಟನ್ ಸ್ಟ್ರೈಕಲ್ಲಿರೋದು ಕ್ಯಾಪ್ಟನ್ ಪ್ರತಾಪ್ ನಾರಾಯಣ್. ಔಟ್ಸೈಡ್ ಎಡ್ಜ್ ಆಗಿದೆ ಇಲ್ಲಿ. ರನ್ ಔಟ್ ಚಾನ್ಸ್ ಇದೆ ಅಲ್ಲಿ. ತುಂಬಾನೇ ಕ್ವಿಕ್ ಆಗಿ ರನ್ ಮಾಡಿದ್ರು, ಬಟ್ ಅಲ್ಲಿ ಮಿಸ್ ಆಗಿದೆ. 2ನೇ ರನ್ ನೋಡೋ ಚಾನ್ಸ್ ಇದೆ. ಈ ಬಾರಿ ವಿಡ್ತ್ ಕೊಟ್ಟಿದ್ರು, ಚೆನ್ನಾಗಿ ಬೌಲ್ ಮಾಡ್ತಾ ಇದ್ದಾರೆ ಇಲ್ಲಿ ಚೇತನ್ ಸೂರ್ಯ. ಪ್ರತಾಪ್ ನಾರಾಯಣ್ ಸ್ಟ್ರೈಕ್ ಅಲ್ಲಿದ್ದಾರೆ, ನಿಧಾನಕ್ಕೆ ಆಡ್ತಾ ಇದ್ದಾರೆ. ಗೊತ್ತಿದೆ ಅವ್ರಿಗೆ ಅವರ ರಿಯಲ್ ಕ್ಲಾಸ್ ಗೇಮ್ ಏನು ಅಂತ ಹೇಳಿ. ಇನ್ಫಾರ್ಮ್ ಬ್ಯಾಟರ್ಸ್ ಇಬ್ರು ಕೂಡ. ಈ ಬಾರಿ ಟಾಪ್ ಎಡ್ ಜಾಗದಲ್ಲಿ ಹೋಗ್ತಾ ಇದೆಯಾ, ತಡಿಬೋದು. ಹರ್ಷ CM ಗೌಡ ಅವರು ಚೇಸ್ ಮಾಡಿ ತಡೆದಿದ್ದಾರೆ. 1 ರನ್ನ ಕಂಪ್ಲೀಟ್ ಮಾಡಿದ್ದಾರೆ. 2ನೇ ರನ್ಗೆ ಕ್ವಿಕ್ ಆಗಿದ್ರು ಅಲ್ಲಿ ಪ್ರತಾಪ್ ನಾರಾಯಣ್. ಎಸ್, ಬೀಸ್ಟ್ ಮೋಡ್ ಆನ್ ಆಗಿದೆ ಅಂತಾನೆ ಹೇಳ್ಬೇಕು ಇಲ್ಲಿ. ಎವ್ರಿ ಓವರ್ ನಲ್ಲೂ ಕೂಡ ಭರ್ಜರಿ ಸಿಕ್ಸರ್ಸ್ ನ ಹೊಡಿತಾ ಇದ್ದಾರೆ ಇಲ್ಲಿ ಸಪ್ತಗಿರಿ. ಸರ್ ಬಾಲ್ ಇಲ್ಲಿ ಮುಂದೆ ಸರ್.
ಈಕ್ವೇಷನ್ ಬೇಕಿರೋದು ಇನ್ನು 20 ರನ್ಸ್ ಇನ್ 32 ಬಾಲ್ಸ್. ಸ್ಟಿಲ್ ಸ್ಟ್ರೈಕಲ್ಲಿರೋದು ಸಪ್ತಗಿರಿ. ಮತ್ತೊಮ್ಮೆ ಇಲ್ಲಿ ಕವರ್ಸ್ ರೀಜ್ನಲ್ಲಿ ಹೊಡೆದಿದ್ದಾರೆ, ಪ್ರೊಟೆಕ್ಷನ್ ಇಟ್ಕೊಂಡಿರ್ತಾರೆ. ಆದಷ್ಟು ಡ್ರ್ಯಾಗ್ ಮಾಡಬೇಕು ಅನ್ನೋದು ಯೋಚನೆ ಇದ್ದೇ ಇರುತ್ತೆ ಇಲ್ಲಿ ಲಿಯೋ ಲೈಫ್ ಸೇವಿಯರ್ಸ್ ಟೀಮ್ಗೆ. ರನ್ ರೇಟ್ ಕಡೆ ಗಮನ ಹರಿಸಲೇಬೇಕಾಗುತ್ತೆ. ಸಖತ್ ಯಾರ್ಕರ್ ಇದು, ವೈಡಿಶ್ ಯಾರ್ಕರ್ನಲ್ಲಿತ್ತು. ಚೆನ್ನಾಗಿ ರೀಡ್ ಮಾಡ್ತಾ ಇದ್ದಾರೆ ಬ್ಯಾಟರ್ನ ಇಲ್ಲಿ ಚೇತನ್ ಸೂರ್ಯ ಅವರು. ಒಳ್ಳೆ ಓವರ್ ಆಗ್ತಾ ಇದೆ ಇದು ಕೂಡ. ಹನ್ನೊಂದು ರನ್ ಕೊಟ್ಟು ಓವರ್ನ ಫಿನಿಶ್ ಮಾಡ್ಕೊಳ್ತಾ ಇದ್ದಾರೆ ಅದು ಚೇತನ್ ಸೂರ್ಯ. ಸೊ ಸ್ಕೋರ್ ಆಗಿದೆ 72 ಫಾರ್ ನೋ ಲಾಸ್. 18 ರನ್ ಬೇಕಾಗಿದೆ 30 ಬಾಲ್ನಲ್ಲಿ. 72ರಲ್ಲಿ ಬ್ಯಾಟಿಂಗ್ ಆಡ್ತಾ ಇರೋದು ಸಪ್ತಗಿರಿ ಹಾಗೆ ಪ್ರತಾಪ್ ಇಬ್ಬರ ಜೊತೆ ಆಟ. ರೈಟ್ ಆರ್ಮ್ ಫಾಸ್ಟ್ ಬೌಲರ್ ಪ್ರಸನ್ನ ಗೌಡ ಹೊಸ ಬೌಲರ್ನ ಪರಿಚಯಿಸ್ತಾ ಇದ್ದಾರೆ. ಇವರಿಂದ ಆದರೂ ಒಂದು ಬ್ರೇಕ್ ಥ್ರೂ ಸಿಗ್ಬೋದಾ ಅಂತ ಹೇಳಿ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಒಳ್ಳೆ ಗ್ಯಾಪಲ್ಲಿ ಹೊಡೆದಿರೋದು, ಒಂದು ರನ್ ಅಷ್ಟೇ ತಗೊಳ್ತಾ ಇದ್ದಾರೆ. ಸೊ ಆಲ್ರೆಡಿ ಸೇಫರ್ ಝೋನಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ನಿಧಾನಕ್ಕೆ ಆಡ್ತಾ ಇರೋದು. ಬಟ್ ಇಲ್ಲಿ ರನ್ ರೇಟ್ ಬಗ್ಗೆ ಖಂಡಿತವಾಗ್ಲೂ ಎರಡು ತಂಡಕ್ಕೂ ಕೂಡ ಗಮನ ಹರಿಸಲೇಬೇಕಾಗುತ್ತೆ. ಎಷ್ಟು ಬೇಗ ಫಿನಿಶ್ ಮಾಡ್ಕೊಳ್ತಾರೋ ಅಷ್ಟು ಅಡ್ವಾಂಟೇಜ್ ಆಗೋದು ಬ್ಯಾಟಿಂಗ್ ಟೀಮ್ಗೆ ರನ್ ರೇಟ್ನಲ್ಲಿ. ಎಷ್ಟು ಡ್ರ್ಯಾಗ್ ಮಾಡ್ತಾರೋ ಅಷ್ಟು ಕೂಡ ರನ್ ರೇಟ್ನ ಉಳಿಸ್ಕೊಳ್ಳೋದು ಲಿಯೋ ಲೈಫ್ ಸೇವಿಯರ್ಸ್. ವೈಟ್ ಬಾಲ್, ಚೆನ್ನಾಗಿ ಆಕ್ಷನ್ ಬಂದು ಸ್ವಲ್ಪ ಬಿಡ್ದು ಕೊಡ್ತಾ ಇದ್ದಾರೆ. ಮುಂದಿನ ಪಂದ್ಯಾವಳಿಗೆ ಎರಡು ತಂಡಗಳು ಸಿದ್ಧತೆ ಮಾಡ್ಕೋಬೇಕು. ಸಮೃದ್ಧಿ ಫೈಟರ್ಸ್ ವರ್ಸಸ್ DS ಮ್ಯಾಕ್ಸ್ ಲಯನ್ಸ್. ಒಳ್ಳೆ ಯಾರ್ಕರ್ ಇದು. ಸ್ವಲ್ಪ ಗೇಮ್ಗೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಇಲ್ಲಿ ಲಿಯೋ ಲೈಫ್ ಸೇವಿಯರ್ಸ್. ಎಕ್ಸ್ಪ್ರೆಸ್ನ ಅಡ್ಡ ಹಾಕ್ತಾ ಇದ್ದಾರೆ ಅಂತಲೇ ಹೇಳಬೇಕು. ಬೌಂಡ್ರಿಗಳ ಸುರಿಮಳೆ ಬಂದಂತಹ ಈ ಒಂದು ಇನ್ನಿಂಗ್ಸ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಓವರ್ಸ್ನಲ್ಲಿ ಸ್ವಲ್ಪ ಕಂಟಾಕಿದ್ದಾರೆ. ವಾವ್, ಒಳ್ಳೆ ಡೆಡ್ಲಿ ಬೌನ್ಸರ್ ಇದು. ಸಖತ್ ಕ್ವಿಕ್ ಆಗಿ ಬಂತು. ಪ್ರತಾಪ್ ಅವ್ರಿಗೆ ಅಲ್ಲಿ ರೀಡ್ ಮಾಡೋದಕ್ಕೂ ಕೂಡ ಚಾನ್ಸ್ ಸಿಗಲಿಲ್ಲ. ಚೆನ್ನಾಗಿ ಬರ್ತಾ ಇದೆ ಶಾಟ್ಸ್ ಕೂಡ ಇಲ್ಲಿ. ಖಂಡಿತವಾಗ್ಲೂ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಇಲ್ಲಿ ಲಿಯೋ ಲೈಫ್ ಸೇವಿಯರ್ಸ್ ಟೀಮ್ ಅವರು. ಸತತವಾಗಿ 2 ಓವರ್ನಲ್ಲೂ ಕೂಡ ಬರೀ ಸಿಂಗಲ್ಸ್ನೇ ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಅವಕಾಶ ಮಾಡಿಕೊಡ್ತಾ ಇಲ್ಲ ಬೌಂಡ್ರೀಸ್ಗೆ. ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ, ಬಟ್ ಅವರ ಬೆಸ್ಟ್ ಗೇಮ್ನ ಕೊಡ್ತಾ ಇರೋದು ಲಿಯೋ ಲೈಫ್ ಸೇವಿಯರ್ಸು. ಬಟ್ ಕ್ಯಾಚ್ ಆಪರ್ಚುನಿಟಿ ಇದೆ ಇಲ್ಲಿ. ಬಂತ ಬ್ರೇಕ್ ಥ್ರೂ, ಎಸ್ ಬರ್ತಾ ಇದೆ ಬಿಗ್ ವಿಕೆಟ್. ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಇಲ್ಲಿ. ಬ್ರೇಕ್ ಥ್ರೂ ತಂದು ಕೊಡ್ತಾ ಇರೋದು ಪ್ರಸನ್ನ ಗೌಡ.
ಹೊಸ ಬ್ಯಾಟರ್ ಕರಣ್ ಆರ್ಯ, ದ ಡೇಂಜರಸ್ ಮ್ಯಾನ್, ಬೆಸ್ಟ್ ಫಿನಿಷರ್ ಈ ಒಂದು ಟೀಮ್ನಲ್ಲಿ. ಇನ್ಸೈಡ್ ಎಡ್ಜ್ ಆಗಿತ್ತು, ಕ್ಯಾಚ್ ಆಪರ್ಚುನಿಟಿ ಇತ್ತು, ಅಲ್ಲಿ ತುಂಬ ಡಿಫಿಕಲ್ಟ್ ಇತ್ತು ಅದು. ಆಫ್ ದ ಮಾರ್ಕ್ ಕರಣ್ ಆರ್ಯ. ಸ್ಕೋರ್ ಆಗಿದೆ 77ಕ್ಕೆ 1. ಜಸ್ಟ್ 13 ರನ್ಸ್ ರಿಕ್ವೈರ್ಡ್ ಇನ್ 24 ಬಾಲ್ಸ್. ಇನ್ನು ಕೂಡ ಗೇಮ್ಗೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಇಲ್ಲಿ ಪುಲ್ ಮಾಡ್ತಾ ಇದ್ದಾರೆ ಇಲ್ಲಿ ಲಿಯೋ ಲೈಫ್ ಸೇವಿಯರ್ಸು. ಒಂದು ಬಿಗ್ ವಿಕೆಟ್ ತಗೊಂಡಿದ್ದಾರೆ. ಅದೇ ಹಾದಿಯಲ್ಲಿ ಸಾಗರ ಖಂಡಿತವಾಗ್ಲೂ ವಿಕೆಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಒಂದು ಪಾರ್ಟ್ನರ್ಶಿಪ್ನು ಕೂಡ ಬ್ರೇಕ್ ಮಾಡಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಇರ್ತಾರೆ ಶಿವರಾಜ್ ಕೇರ್ಪೇಟೆ ಬ್ಯಾಟರು. ಒಬ್ಬರು ಫಿನಿಷರ್ ಇದ್ರೆ ಇನ್ನೊಬ್ರು ಕೂಡ ಓಪನರ್. ಆರಂಭದಲ್ಲಿ ಬಂದಂತಹ ಪ್ರತಾಪ್ ನಾರಾಯಣ್ ಇನ್ನೂ ಕೂಡ ಸೆಟ್ಲ್ ಆಗಿದ್ದಾರೆ. ಬ್ಯಾಕ್ ಫುಟ್ ನಲ್ಲಿ ಸ್ಟ್ರೈಟ್ ಆನ್ ದ ಗ್ರೌಂಡ್ ಕ್ಯಾಚ್ ಆಗುತ್ತೆ. ಅಲ್ಲಿ ತಡೆಯೋದಕ್ಕೆ ಚಾನ್ಸ್ ಇಲ್ಲ. ವೆಲ್ಕಮ್ ಬೌಂಡ್ರಿ ಮಾಡ್ತಾ ಇದ್ದಾರೆ. ಇವರು ಕೂಡ ಹರಿಯಲ್ಲೇ ಕಾಣ್ತಾ ಇದ್ದಾರೆ. ಫಿನಿಷರ್ ಕರಣ್ ಆರ್ಯನ್ ಬೇಗ ಫಿನಿಶ್ ಮಾಡಬೇಕು ಅಂತ ಯೋಚನೆ ಇದ್ದಾರೆ. ಇಲ್ಲಿ ಸಿಂಗಲ್ ಡಿಜಿಟ್ಗೆ ಬಂದಿರೋದು ಈಗ ಈ ಕ್ವೆಶನ್. ಸ್ಲಾಟ್ ಎಲ್ಲ ಬಿತ್ತು, ಸಾಕತ್ ಫಾಸ್ಟ್ ಆಗಿ ಬಂತು. ಎವ್ರಿ ಬಾಲ್ ಕೂಡ ಮಿಡಲ್ ಮಾಡ್ತಾರೆ. ಟಾಪ್ ಎಡ್ಜ್ ಅಲ್ಲಿ 1 ರನ್ ತಗೊಳ್ತಾ ಇದ್ದಾರೆ. ಜಸ್ಟ್ 7 ರನ್ ಬೇಕಾಗಿದೆ ಇನ್ನು ಈ ಕ್ವೆಶನ್, ಈ ಒಂದು ಚೇಸ್ನ ಕಂಪ್ಲೀಟ್ ಮಾಡೋದಕ್ಕೆ. ಬಟ್ ಆರಂಭದಲ್ಲೇ ಡೆಸ್ಟ್ರಾಯ್ ಮಾಡಿದಂತಹ ಸಪ್ತಗಿರಿ ಅವರು